ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾತಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ರಕ್ಷಣೆ, ದಯೆ, ಕರುಣೆಯಲ್ಲಿ ನಿಮ್ಮ ಜೀವನ ಸುರಕ್ಷಿತವಾಗಿದೆ. ಹಾಗೆ ಭಗವಂತನ ಕೃಪೆಯಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟಿವ್ ಆಗಿ ನಿಮ್ಮನ್ನು ಕಾಪಾಡಿಕೊಳ್ಳುವಲ್ಲಿ ನಿಮಗೆ ನಿಮ್ಮ ಆತ್ಮವಿಶ್ವಾಸದ ಮೂಲಕ ಸಹಾಯವನ್ನು ತಂದುಕೊಡುತ್ತೆ. ಹಾಗಾದರೆ ಎಂದಿನಂತೆ ನೀವು ನಂಬಿದ ಗುರುವನ್ನು ಹಾಗೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ. ಈಗ ಅದಕ್ಕೆ ತಕ್ಕ ಹಾಗೆ ಮೊದಲನೇದಾಗಿ ನಿಮಗೆ ಯಾವ ಮೆಸೇಜ್ ಸಿಗ್ತಾ ಇದೆ, ನೀವು ನಂಬಿದ ಗುರುವಿನಿಂದ, ಭಗವಂತನಿಂದ, ನಿಮ್ಮ ಈಗಿನ ಮನಸ್ಥಿತಿಯ ಅಂದರೆ ಪ್ರಸ್ತುತಿಯ ಮನಸ್ಥಿತಿಯ ಅನುಸಾರವಾಗಿ ಅನ್ನೋದಾದರೆ, ನೀವು ಬಹಳವಾಗಿ ಬಾಬಾರವರನ್ನು ನಂಬಿ ಅವರ ಶರಣದಲ್ಲಿದ್ದೀರಾ. ಬಾಬಾರವರನ್ನು ನಂಬಿ ಅವರ ಶರಣದಲ್ಲಿ ಹೋದ್ಮೇಲೆ ನಿಮ್ಮ ಜೀವನ ಭಿನ್ನವಾದ ಅಂದರೆ ವಿಶೇಷವಾದ ಒಂದು ಪ್ರಯಾಣವನ್ನು ಶುರು ಮಾಡಿದೆ. ಹಿಂದೆ ನಿಮ್ಮ ಜೀವನ ಅಶಿಸ್ತಿನಿಂದ ಕೂಡಿತ್ತು. ಅಂದರೆ ಯಾವಾಗೋ ಎದ್ದೆ, ಯಾವಾಗೋ ಮಾಡಿದೆ, ಯಾವಾಗೋ ಮುಂದಿನ ಒಂದು ಭವಿಷ್ಯದ ಯೋಜನೆ ಮಾಡಿದೆ. ಈಗ ದುಃಖ ಬಂದಿದೆಯಾ, ಅಳ್ತೀರಾ, ನಗು ಬರ್ತಾ ಇದೆಯಾ, ನಗ್ತಿದ್ದೀರಾ, ಯಾವ ರೀತಿಯ ಒಂದು ಯೋಜನೆ ಇರಲಿಲ್ಲ. ಆದರೆ ಗುರು ನಿಮ್ಮ ಜೀವನದಲ್ಲಿ ಬಂದಮೇಲೆ ಒಂದು ಶಿಸ್ತು ಅನ್ನೋದು ಬಂದಿದೆ. ಅಂದರೆ ಆ ಶಿಸ್ತು ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬದಲಾಯಿಸಿದೆ ಅನ್ನೋದಕ್ಕೆ ನಿಮ್ಮ ಜೀವನ ಶೈಲಿಯೇ ಸಾಕ್ಷಿಯಾಗಿದೆ ಅಲ್ವಾ. ಈಗ ನೀವು ನಿಮಗೆ ಹೇಳ್ಕೊಳ್ತಾ ಇದ್ದೀರಾ, ಹಿಂದೆ ನಾನು ಎಷ್ಟು ಅಮೂಲ್ಯವಾದ ಸಮಯವನ್ನು ಕಳ್ಕೊಂಡೆ, ಹಾಗೆ ಇನ್ನೊಬ್ಬರನ್ನು ನಂಬಿ ನಾನು ನನ್ನ ಸ್ವಂತ ವಿಚಾರಗಳನ್ನು ಹೇಳ್ಕೊಂಡೆ, ಅದರಿಂದ ನಾನು ಎಷ್ಟೊಂದು ನೋವನ್ನು ಅನುಭವಿಸಿದೆ. ಆ ನೋವುಗಳು ಈಗಲೂ ಕೂಡ ಕೆಲವೊಂದು ಸಾರಿ ನನ್ನ ಮನಸ್ಸಿಗೆ ಬಂದರೆ ತುಂಬ ನೋವು ಕೊಡುತ್ತೆ. ನಾನು ಯಾಕೆ ಈ ರೀತಿ ನಿರ್ಧಾರ ಮಾಡಿಬಿಟ್ಟೆ ಅನ್ನೋ ರೀತಿಲಿ ಈಗ ನಿಮಗೆ ಅನ್ನಿಸ್ತಾ ಇದೆ, ನನ್ನ ಮತ್ತು ಆ ಗುರುವಿನ ಮಧ್ಯೆ ಯಾರೂ ಕೂಡ ಬರಬಾರ್ದು. ನಾನು ಏನೇ ಹೇಳ್ಕೊಳ್ಳೋದಾದರೂ ಅವ್ರ ಹತ್ರನೇ ಹೇಳ್ಕೊಳ್ತೀನಿ. ಅದು ಸಂತೋಷವೇ ಆಗಿರ್ಬೋದು, ದುಃಖವೇ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು, ಅವ್ರು ನನಗೆ ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಪರಿಹಾರ, ಹಾಗೆ ಅದಕ್ಕೆ ತಕ್ಕ ಹಾಗೆ ಸಹಾಯ ಅವರೇ ನನಗೆ ಒದಗಿಸಿ ಕೊಡ್ತಾ ಇದ್ದಾರೆ ಅನ್ನುವಷ್ಟು ದೃಢವಾದ ಮನಸ್ಥಿತಿಯೊಂದಿಗೆ ಈಗ ಗುರುವಿನಲ್ಲಿ ಶರಣಾಗಿದ್ದಾರೆ. ಅದೇ ರೀತಿಯ ಅನುಭವವನ್ನು ಪಡ್ಕೊಳ್ತಾ ಇದ್ದಾರೆ. ಹಿಂದೆ ಮಾಡಿದ ತಪ್ಪನ್ನು ಈಗ ನಿಮ್ಮ ಜೀವನದಲ್ಲಿ ನೀವು ಮರುಕಳಿಸ್ತಾ ಇಲ್ಲ. ಅಷ್ಟೊಂದು ಸುಧಾರಣೆ ಬಂದಿದೆ. ಅಂದರೆ ಇಲ್ಲಿ ನೀವು ಸರಿಯಾದ ಶಿಕ್ಷಣವನ್ನು ಸರಿಯಾದ ಸಮಯಕ್ಕೆ ಅನುಗುಣವಾಗಿ ಗುರುವಿನಿಂದ ಪಡ್ಕೊಂಡಿದ್ದೀರ. ಇದು ನಿಮ್ಮ ಪ್ರಾರಬ್ಧ ಪುಣ್ಯ ಅನ್ನೋದನ್ನು ಸೂಚಿಸ್ತಾ ಇದೆ. ಎಲ್ಲರಿಗೂ ಎಲ್ಲದೂ ಸಿಗೋದಿಲ್ಲ. ಅಂದರೆ ಎಲ್ಲ ಕಲ್ಲುಗಳಿಗೂ ಶಿಲೆಯಾಗುವ ಅವಕಾಶ ಸಿಗೋದಿಲ್ಲ. ಆದರೆ ಗುರುವಿನ ಶರಣದಲ್ಲಿ ಹೋಗಿದ್ದೀರಾ, ತಪ್ಪುಗಳಾಗತ್ತೆ, ಏರಿಳಿತಗಳಿರುತ್ತೆ, ಸಮಸ್ಯೆಗಳಾಗತ್ತೆ. ಯಾಕಂದರೆ ಈ ಜೀವನ ಪ್ರಸ್ತುತವಾಗಿ ನೀವೇನು ನಡೆಸ್ತಾ ಇದ್ದೀರಲ್ಲ, ಅದು ನಿಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮದ ಫಲವಾಗಿರುತ್ತೆ. ಹಾಗಾಗಿ ಇಲ್ಲಿ ನೀವು ಹಿಂದೆ ಏನು ಮಾಡಿದ್ರೋ ಅದರ ಅನುಭವ ನಿಮಗಿರೋದಿಲ್ಲ. ಹಾಗಾಗಿ ಇಲ್ಲಿ ನೀವು ಕಷ್ಟ, ದುಃಖ, ಏರಿಳಿತ, ಸುಖ, ಸಂತೋಷ ಎಲ್ಲವನ್ನ ಅನುಭವಿಸ್ತಾ ಇರ್ತೀರ. ಕೆಲವೊಂದು ಸರಿ ಅಂತೂ ಎಷ್ಟು ನಿಮ್ಮನ್ನು ನೀವು ಕುಗ್ಗಿಸ್ಕೊಂಡಿದ್ರಿ, ಜೀವನದ ಮೇಲೆ ನಿಮಗೆ ಜಿಗುಪ್ಸೆ ಇತ್ತು ಅಂದರೆ ಇಷ್ಟೇ ನನ್ನ ಜೀವನ ಅನ್ನೋ ರೀತಿಲಿ ಒಪ್ಕೊಂಡ್ಬಿಟ್ಟಿದ್ರಿ. ಅನಿವಾರ್ಯವಾಗಿ ಆದರೂ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಬಿಟ್ಟಿದ್ರಿ. ಸ್ವಮೌಲ್ಯ, ಸ್ವಗೌರವ, ಸ್ವಪ್ರೀತಿ ಅನ್ನೋದನ್ನೇ ಅಂದರೆ ಏನು ಅನ್ನೋದನ್ನೇ ನೀವು ಮರೆತು ಬಿಟ್ಟಿದ್ರಿ. ಆದರೆ ಗುರು ಬಂದ ಮೇಲೆ ನೀವೇನಾಗಬೇಕು, ನಿಮ್ಮ ಆತ್ಮದ ಉದ್ದೇಶ ಏನು, ನಿಮ್ಮ ಬೆಲೆಯೂ ಕೂಡ ನೀವು ಕಾಪಾಡಿಕೊಳ್ಬೇಕು, ನಿಮ್ಮ ಒಂದು ಸ್ವಾಭಿಮಾನದ ನಡೆನುಡಿಯೂ ಕೂಡ ನೀವು ಗಮನಿಸಬೇಕು. ಎಲ್ಲದನ್ನು ಇನ್ನೊಬ್ಬರ ಪಾಲಿಗೆ ತ್ಯಾಗ ಮಾಡುವ ಅಗತ್ಯ ಇಲ್ಲ. ಹಾಗಂತ ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆಯೂ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಮೌಲ್ಯವನ್ನು ತಿಳಿಸುವ ಮೂಲಕ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇಲ್ಲಿ ಗುರು ನಿಮಗೆ ಸಹಾಯ ಮಾಡಿದ್ದಾರೆ. ಇದಕ್ಕೆ ನೀವು ಒಂದು ಕೃತಜ್ಞತೆಯನ್ನು ಆ ಗುರುವಿಗೆ ಈಗಾಗಲೇ ಸಲ್ಲಿಸಿದ್ದೀರಾ. ಖಂಡಿತ ಇದೇ ಕೃತಜ್ಞತೆಯ ಭಾವ ನಿಮ್ಮ ಜೀವನದಲ್ಲಿ ಅವರು ಹೊಸ ಹೊಸ ಯೋಜನೆಗಳನ್ನು ಕೈಗೊಳ್ತಾ ಇದ್ದಾರೆ ಅನ್ನುವ ಸೂಚನೆ ನಿಮಗೆ ಇಲ್ಲಿ ಸಿಗ್ತಾ ಇದೆ. ನೀವು ಬಾಬಾರವರನ್ನು ನಂಬ್ತಾ ಇದ್ದೀರಾ, ಹಾಗೆ ಪದೇ ಪದೇ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೀರಾ. ಬಾಬಾ ಹೇಳ್ತಾ ಇದ್ದಾರೆ, ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆ ಇದೆ, ರಕ್ಷಣೆಯಾಗಿ, ಮಾರ್ಗದರ್ಶನವಾಗಿ, ಯಾವುದಕ್ಕೂ ಹೆದರಬೇಡ. ನೀನು ಯಾವ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಿನ್ನನ್ನು ತೊಡಗಿಸ್ಕೊಂಡಿದೆಯೋ ಖಂಡಿತ ಅದರ ಉದ್ದೇಶ ಸರಿಯಾಗಿದ್ದರೆ ಫಲ ನಿನಗೆ ಸಿಕ್ಕೇ ಸಿಗುತ್ತೆ. ಯಾವುದು ನಿನಗೆ ಅಗತ್ಯವಿಲ್ವೋ ಇಲ್ಲ ಅನುಚಿತವೋ ಅದು ನಿನ್ನ ಜೀವನದಿಂದ ನಾನು ಹಾಕ್ತೀನಿ. ಸ್ವಲ್ಪ ದಿನಗಳ ಮಟ್ಟಿಗೆ ನಿಮಗೆ ಅದರಲ್ಲಿ ನೋವು ಸಿಕ್ಕರೂ ಕೂಡ ವಾಸ್ತವ ಸತ್ಯ ಖಂಡಿತ ಅರ್ಥ ಮಾಡ್ಕೊಳ್ತೀಯ. ಸ್ವಲ್ಪ ಮುಂದೆ ಹೋಗಿ, ಬಾಬಾ ನೀವು ಕೊಟ್ಟಿದ್ದೇ ನನಗೆ ಚೆನ್ನಾಗಿತ್ತು, ನಾನು ಆಯ್ಕೆ ಮಾಡ್ಕೊಂಡಿದ್ದೆಲ್ಲೋ ಒಂದು ರೀತಿಯಲ್ಲಿ ತಪ್ಪಿತ್ತು ಅಂತ ಹೇಳಿ ಈಗಾಗಲೇ ಎಷ್ಟೋ ಜನ ಶರಣಾಗಿದ್ದೀರಾ. ಇನ್ನೂ ಕೆಲವರು ಕೂಡ ಶರಣಾಗುವ ಸಾಲಿನಲ್ಲಿ ನಿಂತಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಬಾಬಾರವರನ್ನು ನೀವು ನಂಬಿದ್ದೀರಾ, ಆದರೂ ಕೂಡ ಎಲ್ಲೋ 1% ಸಂದೇಹ ನಿಮ್ಮಲ್ಲಿ ಈಗಲೂ ಇದೆ. ಅಂದರೆ ಅವರ ಹುಟ್ಟಿನ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಯಾರಾದರೂ ಏನಾದರೂ ಮಾತನಾಡಿದ ತಕ್ಷಣ ಎಲ್ಲೋ ಒಂದು ಸಣ್ಣ ಜಲಕ್ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಸಂದೇಹ ಅವರ ಬಗ್ಗೆ ಸುಳಿದು ಹೋಗ್ಬೋದು. ಇದು ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಭಾಗ್ಯದಲ್ಲಿ ನೀವು ಪಡ್ಕೊಳ್ಬೇಕಾಗಿರುವುದನ್ನು
ಕಂಡುಕೊಳ್ಳೋಕ್ಕೆ ಅಡೆತಡೆ ಉಂಟು ಮಾಡ್ತಿದೆ. ಯಾಕಂದರೆ ನಿಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದನ್ನು ಕೊಡಿಸ್ಲಿಕ್ಕೆ ಗುರುವು ಈಗಾಗಲೇ ಒಂದು ಸಿದ್ಧತೆ ಮಾಡಿದ್ದಾರೆ. ನೀವೇ ಎಲ್ಲೋ ಒಂದು ರೀತಿ ಅನುಮಾನ ಪಟ್ಟು, ಇಲ್ಲ ಖಂಡಿತ ನಾನು ಪ್ರಾರ್ಥನೆ ಮಾಡಿದ ವಿಚಾರವನ್ನು ಬಾಬಾ ಪೂರ್ಣಗೊಳಿಸಿ ಕೊಡ್ತಾರಾ, ಖಂಡಿತ ಅವರು ನಾನು ಕಂಡ ಕನಸನ್ನು ನನಸಾಗಿ ಮಾಡಿಕೊಡ್ತಾರಾ, ಹೀಗೆ ನೀವು ಅವರಲ್ಲಿ ಒಂದು ಅವಿಶ್ವಾಸವನ್ನು ಸಣ್ಣದಾಗಿ ತೋರಿಸ್ತಾ ಇರೋದ್ರಿಂದ ಕೆಲವೊಂದು ಸಾರಿ ಅಲ್ಲಿ ಅಡೆತಡೆ ತಂದು ನಿಲ್ಲಿಸ್ತಾ ಇದೆ. ಅಂದರೆ ಯಾವ ರೀತಿ ಅಂದರೆ ನಿಮ್ಮ ಕರ್ಮಗಳನ್ನು, ಅಂದರೆ ಯಾವುದೇ ರೀತಿ ಒಂದು ಪಾಪ ಏನು ಮಾಡಿದ್ರೋ ಆ ತಪ್ಪುಗಳನ್ನು ಬದಿಗೊತ್ತಿ, ಅಂದರೆ ನಿಮ್ಮ ಮೂಲಕವೇ ಒಳ್ಳೆಯ ಕೆಲಸಗಳನ್ನು ಮಾಡಿಸುತ್ತಾ ಆ ತಪ್ಪುಗಳು ಆ ಕರ್ಮಗಳು ತನ್ನಿಂದೇ ತಾನೇ ಹಿಂದೆ ಸರಿಬೇಕು. ಆ ರೀತಿ ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಿ ಗುರುವು ನಿಮಗೆ ಮಾರ್ಗದರ್ಶನ ಮಾಡಿ ಮುಂದೆ ಹೋಗ್ತಾ ಇರ್ತಾರೆ. ಹಾಗೆ ಹಿಂದೆ ರಕ್ಷಣೆಯಾಗಿ ನಿಂತಾ ಇರ್ತಾರೆ. ಹಾಗೆ ಜೊತೆಗೆ ನಿಮ್ಮ ಸ್ನೇಹಿತನಾಗಿ ನಿಂತು ಸಾಕ್ತಾ ಇರ್ತಾರೆ. ನೀವು ಯಾವಾಗ ಅದೇ ಸ್ನೇಹಿತನ ಬಗ್ಗೆ, ಅದೇ ಗುರುವಿನ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಇರುವ ಅದೇ ಗುರುವಿನ ಬಗ್ಗೆ, ಹಿಂದೆ ರಕ್ಷಣೆಯಾಗಿ ನಿಂತಿರುವ ಅದೇ ಗುರುವಿನ ಬಗ್ಗೆ ಸಣ್ಣದಾಗಿ ಸಂದೇಹ ಪಟ್ಟ ತಕ್ಷಣ ಏನಾಗುತ್ತೆ, ಆ ಗುರುವಿಗೆ ಕೋಪನೂ ಬರೋದಿಲ್ಲ, ನಿಮ್ಮ ಕೈ ಅವ್ರು ಬಿಡ್ತಾನೂ ಇಲ್ಲ. ಆದರೆ ಅವರಿಗೆ ಒಂದು ದುಃಖ ಮಾತ್ರ ಆ ಸಮಯದಲ್ಲಾಗತ್ತೆ. ನಾನು ಎಲ್ಲ ರೀತಿಯಲ್ಲೂ ಇವನು ನನ್ನಲ್ಲಿ ಶರಣಾಗಿದ್ದ, ನಾನು ಎಲ್ಲ ರೀತಿಯಲ್ಲೂ ಇವನಿಗೆ ಸಹಾಯ ಮಾಡಿ, ಅಂದರೆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ, ಹಾಗೆ ಹಿಂದಿನ ಜನ್ಮದಲ್ಲಿ ಏನು ಮಾಡಿತ್ತು ಅದರ ಅರಿವಿನೊಂದಿಗೆ ನಾನು ಕೆಲವು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಾನು ಇವರ ಮೂಲಕವೇ ಸೇವೆ ಮಾಡಿಸಿದ್ದೆ. ಹಾಗೆ ಮುಂದೆ ಭವಿಷ್ಯದಲ್ಲಿ ಇವರು ಏನನ್ನು ಕಂಡುಕೊಳ್ಬೇಕು, ಯಾವ ಭಾಗ್ಯ ಇವರಿಗೋಸ್ಕರ ಡಿಸರ್ವ್ ಆಗಿದೆ, ಅದರಲ್ಲಿ ಯಾವ ಅಡೆತಡೆಗಳು ಇವರನ್ನು ಕಾಡ್ತಾ ಇದ್ದಾವೆ, ಆ ಅಡೆತಡೆಗಳಿಂದ ನಾನು ಬಿಡಿಸಿ, ಆ ಸಂಕೋಲೆಯಿಂದ ಬಿಡಿಸಿ ಇವರನ್ನು ನಾನು ಆ ಭಾಗ್ಯದ ಬಾಗಿಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಆದರೆ ಇವರೇ ಬಲವಂತವಾಗಿ ನನ್ನ ಕೈಯನ್ನು ಬಿಡಿಸ್ಕೊಂಡ್ಬಿಟ್ರು, ನನ್ನನ್ನು ಅಲ್ಲೇ ನಿಲ್ಲಿಸಿ ಇವರೇ ಮುಂದೆ ಹೋಗುವ ಪ್ರಯತ್ನ ಪಡ್ತಾ ಇದ್ದಾರೆ ಆ ಸಂದೇಹದ ಮೂಲಕ. ಈ ಸಂದೇಹದ ಜೊತೆ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಪನಂಬಿಕೆಯ ಜೊತೆ ನಾನು ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲೇ ನಿಂತು ಬಿಡ್ತಾರೆ. ನೀವು ಮುಂದೆ ಹೋಗ್ತೀರಾ, ಅಲ್ಲಿ ಮತ್ತೆ ಏನಾದರೂ ಅಡೆತಡೆ ಸಮಸ್ಯೆ ಏನಾದರೂ ಎದುರಾದಾಗ ನಾನು ಬಾಬಾರವರನ್ನು ಒಂದು ಕ್ಷಣ ಮರೆತು ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಕ್ಕೆ ಹೀಗಾಯ್ತಾ, ಇಲ್ಲ ನಾನು ಗುರುವನ್ನು ನಂಬಿದ್ದೆ ಸಂಪೂರ್ಣವಾಗಿ, ಅವ್ರ ಮೇಲೆ ಸಂದೇಹ ಪಟ್ಟಿದ್ದಕ್ಕೆ ಹೀಗಾಯ್ತಾ ಅನ್ನೋ ರೀತಿಯಲ್ಲಿ ಮರಳಿ ಅಳ್ತಾ ಅಳ್ತಾ ಓಡಿ ಬರೋದು ಎಲ್ಲಿಗೆ, ಮತ್ತೆ ಗುರುವಿನ ಶರಣದಲ್ಲಿ. ಆಗ ಮತ್ತೆ ಅವರು ಗುರು ಎಲ್ಲಿ ನಿಂತಿರ್ತಾರೋ ಅದೇ ಜಾಗದಿಂದ ಮತ್ತೆ ನಿಮ್ಮ ಜೊತೆ ಕರುಣೆಯಿಂದ, ದಯೆಯಿಂದ, ಪ್ರೇಮದಿಂದ ನಿಮ್ಮ ಜೊತೆ ಪ್ರಯಾಣವನ್ನು ಶುರು ಮಾಡಿದ್ದಾರೆ. ಇದು ಕೆಲವರ ಜೀವನದಲ್ಲಿ ನಡೆದ ಘಟನೆ ಇದು. ಅಂದರೆ ಹಿಂದೆ ಬಾಬಾರವರನ್ನು ಪೂಜಿಸ್ತಿದ್ರಿ, ಯಾರೋ ಏನೋ ಹೇಳಿದರು, ಮಧ್ಯೆ ಬಿಟ್ಬಿಟ್ರಿ. ಕೆಲವೊಬ್ಬರಂತೂ ಮೂರ್ತಿನೇ ಮನೆಯಿಂದ ತೆಗೆದುಬಿಟ್ಟಿದ್ದೀರಾ, ಮನೇಲಿ ಜಗಳ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಏನೋ ಅವ್ರನ್ನ ಪೂಜೆ ಮಾಡಿದ ಮೇಲೆ ತುಂಬ ಮನೇಲಿ ಗಲಾಟೆ ಆಗ್ತಾ ಇದೆ ಅಂತೇಳಿ. ಇದು ವಾಸ್ತವ ಪ್ರಸ್ತುತ ಮನಸ್ಥಿತಿ ನಿಮ್ಮದು. ಅಂದರೆ ಇದು ನಡೆದದ್ದು ಗುರು ನಿಮ್ಮ ಮನೆಗೆ ಬಂದ ಮೇಲಲ್ಲ, ಅಲ್ಲಿ ತುಂಬಾ ಆಗಲೇ ನೆಗೆಟಿವ್ ಎನರ್ಜಿ ಇತ್ತು. ನೀವು ಮನೇಲಿ 4 ಜನ ಇದ್ದೀರೋ, 3 ಜನ ಇದ್ದೀರೋ, ನಿಮ್ಮ ಕರ್ಮಗಳು ಪ್ರಕಾರ ನೀವು ಕೆಲವೊಂದು ಉದ್ದೇಶಗಳನ್ನು ಮರೆತು ಕೆಲವು ಉದ್ದೇಶಗಳ ಸಾಗಿದ್ದಕ್ಕೆ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಮೊದಲೇ ಇತ್ತು. ಆ ಗುರು ಬಂದ ತಕ್ಷಣ ಅದಕ್ಕೆಲ್ಲೋ ಒಂದು ರೀತಿಯಲ್ಲಿ ನೋವು ಹಾಕಕ್ಕೆ ಶುರುವಾಯಿತು. ಅಂದರೆ ನಾನಿಲ್ಲಿ ಆರಾಮಾಗಿದ್ದೆ, ಇವರ ಮನಸ್ಸನ್ನು ಭೌತಿಕ ಆಸೆಗಳಿಗೆ ಬಲಿ ಒಡ್ಡಿ ನಾನು ಇವ್ರ ಹತ್ರ ಒಂದು ನಕಾರಾತ್ಮಕ ಕೃತ್ಯಗಳ ಕಡೆ ಸಾಗುವ ಹಾಗೆ ಮಾಡಿಬಿಟ್ಟಿದ್ದೆ. ಅಂದರೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಇವ್ರ ಮನಸ್ಸಲ್ಲಿ, ಇವ್ರ ಮನೆಯಲ್ಲಿ. ಈಗ ಗುರು ಬಂದುಬಿಟ್ರು, ಅಂದರೆ ಬೆಳಕೆ ಬಂದುಬಿಡ್ತು. ಆ ಕತ್ತಲಿಗಿಲ್ಲದೆ ಎಲ್ಲಿ ಜಾಗ ಇರುತ್ತೆ ಹೇಳ್ರಿ. ಆಗ ಮನೆಯಲ್ಲಿ ಅತಿರೇಕದ ಜಗಳಗಳು, ಸಮಸ್ಯೆಗಳು, ಒಬ್ಬರ ನಡುವೆ ಒಬ್ಬರಿಗೆ ಸಂಘರ್ಷ, ಮಾತುಕತೆ, ವಾದ ವಿವಾದ, ಹೀಗೆ ಎಲ್ಲ ರೀತಿಯ ವಿಚಾರಗಳಲ್ಲಿ ವೈಮನಸ್ಸು, ಅಶಾಂತಿ ಉಂಟಾಗಲಿಕ್ಕೆ ಶುರುವಾಗುತ್ತೆ. ಕೆಲವೊಂದು ಸರಿ ಅತಿರೇಕಕ್ಕೆ ಹೋಗ್ತದೆ ಆ ಜಗಳಗಳು, ಸಮಸ್ಯೆಗಳು. ಅಂದರೆ ಇಲ್ಲಿ ನೀವು ಅಂದ್ಕೊಳ್ಬೋದು ನಕಾರಾತ್ಮಕತೆ ಇದೆ ಅಂದರೆ ಗುರುವು ಬಂದ ತಕ್ಷಣ ಅದು ಹೋಗಬೇಕಲ್ವಾ ಅನ್ನೋ ರೀತಿಲಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನೀವು ನಕಾರಾತ್ಮಕತೆಯಲ್ಲೇ ವಾಸ ಮಾಡ್ತಾ ಇದ್ದೀರಾ ಅಂದರೆ ಒಮ್ಮೆಲೆ ನೀವು ಅಲ್ಲಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗುರುವು ಆಗಲೇ ಒಳಗೆ ಬಂದಿದ್ದಾರೆ, ಅದು ಆ ಗುರುವಿನ ಶಕ್ತಿಯಿಂದ ತಪ್ಪಿಸಿಕೊಂಡು ಹೊರಗೆ ಹೋಗಲಿಕ್ಕೆ ವಿಲ ಒದ್ದಾಡುತ್ತೆ. ಕೆಲವೊಂದು ಸಾರಿ ಅಂತೂ ನಿಮ್ಮ ಮೂಲಕವೇ ಆ ಗುರುವನ್ನು, ನೀವು ಏನು ನಂಬಿದಿರಲ್ಲ ಆ ಗುರುವನ್ನು ತಿರಸ್ಕಾರ ಮಾಡಬೇಕು, ಆ ಗುರುವನ್ನು ಮನೆಯಿಂದ ದೂರ ತಳ್ಳಬೇಕು, ನಿಮ್ಮ ಮನಸ್ಸಿನಿಂದ ದೂರ ಇಡಬೇಕು ಅನ್ನೋ ರೀತಿಲಿ. ಅಂದರೆ ಹೊರಗೆ ಹೋಗೋದಕ್ಕಿಂತ ಮೊದಲೇ ತುಂಬ ಶತಾಯ ಗತಾಯ ಪ್ರಯತ್ನ ಪಡುತ್ತೆ. ಅಂದರೆ ನೀವು ಹೇಗಿದ್ರೂ ನಕಾರಾತ್ಮಕತೆಯ ಬಲೆಯಲ್ಲಿ ಬಿದ್ದಿರ್ತೀರ. ಅಂದರೆ ಅನುಮಾನ, ಸಂದೇಹ, ನನ್ನ ಜೀವನನೇ ಇಷ್ಟು ಅನ್ನೋ ರೀತಿಯಲ್ಲಿ ನೆಗೆಟಿವ್ ವಿಚಾರ ಪದೇ ಪದೇ, ಇಷ್ಟೇ ಬಿಡು ನನ್ನ ಜೀವನ, ನನ್ನ ಹಣೆ ಬರನೇ ಇಷ್ಟ ಆಗೋಗ್ಬಿಟ್ಟಿದೆ ಅನ್ನೋದಾಗಿರ್ಬೋದು. ನಮ್ಮ ಮಕ್ಕಳ ವಿಚಾರದಲ್ಲಿ ಇಷ್ಟೇ, ಅವನು ಯಾವತ್ತೂ ಬದಲಾಗಲ್ಲ, ಯಾವಾಗಲೂ ಬದಲಾಗಲ್ಲ ಅವಳು ಅನ್ನೋ ರೀತಿಲಿ ನೀವೇ ಹೇಳ್ತಾ ಇದ್ದೀರಾ. ಅಂದರೆ ನಿಮ್ಮಲ್ಲಿರುವ ನಕಾರಾತ್ಮಕತೆ ಎನರ್ಜಿಯನ್ನು, ಮನೆಯಲ್ಲಿರೋದನ್ನು, ಅವರಲ್ಲಿರೋದನ್ನು ನೀವಿನ್ನೂ ಪ್ರೋತ್ಸಾಹಿಸ್ತಾ ಇದ್ದೀರಾ. ಅಂದರೆ ಅವ್ರು ಹಾಗೆ ಬಿಡು, ಅವ್ರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ, ಗಂಡ ಅವ್ರನ್ನೂ ಬದಲಾವಣೆ ಮಾಡೋಕ್ಕಾಗಲ್ಲ, ಅವ್ರ ಸ್ವಭಾವನೇ ಹಾಗೆ, ಅವ್ರು ತುಂಬ ಜಗಳ ಮಾಡ್ತಾರೆ, ತುಂಬ ಕುಡಿತಾರೆ, ಇಲ್ಲಾಂದರೆ ತುಂಬ ರೀತಿಯ ಅನೇಕ ರೀತಿಯ ದುರಭ್ಯಾಸಗಳಿವೆ, ಅವ್ರನ್ನ ಬದಲೇ ಮಾಡೋಕ್ಕಾಗೋದಿಲ್ಲ ಅನ್ನೋ ರೀತಿಲಿ ಒಪ್ಕೊಳ್ಳೋದು. ಅದನ್ನೇ ನೀವು ಪದೇ ಪದೇ ಉಚ್ಚಾರಣೆ ಮಾಡೋದು. ಮನೆಯಲ್ಲಿ ನಮ್ಮ ಮನೇಲಿ ದಿನಾ ಜಗಳ ಆಗುತ್ತೆ, ನಮ್ಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ, ದಿನಾ ನಮ್ಮ ಮನೇಲಿ ವೈಮನಸ್ಸು, ನಮಗೆ ಒಬ್ರಿಗೊಬ್ರು ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಏನೋ ಇದ್ದೀವಿ ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಹೇಳ್ಕೊಳ್ತಾ ಇರೋದ್ರಿಂದನೂ ಕೂಡ ಆ ನೆಗೆಟಿವ್ ಎನರ್ಜಿಗೆ ಪ್ರೋತ್ಸಾಹ
ದಿನ ಅದಕ್ಕೆ ಊಟ ಸಿಗ್ತಾ ಇದೆ, ಅದಕ್ಕೆ ಬೇಕಾಗಿರೋದು ಇಂಥದ್ದೇ ಊಟ, ಆ ಊಟವನ್ನು ಕೊಟ್ಟು ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅಂದರೆ ಅದು ಯಾಕೆ ಹೋಗೋಕ್ಕೆ ಇಷ್ಟಪಡುತ್ತೆ? ಇಂಥ ಗುರು ಇದ್ದಾಗಲೂ ಕೂಡ ಇಂಥದ್ದೊಂದು ಅಭಿಪ್ರಾಯ ನಿಮ್ಮ ಮನಸ್ಸಲ್ಲಿ ಇದೆ ಅಂದರೆ ಖಂಡಿತ ಅಲ್ಲಿ ಗುರು ಹೇಗಿರ್ಲಿಕ್ಕೆ ಸಾಧ್ಯ ಅಲ್ವಾ? ಕತ್ತಲೆಯೇ ಆವರಿಸುತ್ತೆ. ಯಾಕಂದರೆ ಆ ನಕಾರಾತ್ಮಕತೆ ಗೆಲ್ಲುತ್ತೆ. ಅದನ್ನು ಗೆಲ್ಲಕ್ಕೆ ಅವಕಾಶ ಕೊಟ್ಟಿದ್ಯಾರು? ನೀವು. ಯಾಕಂದರೆ ಗುರುವನ್ನು ಪೂಜಿಸ್ತಾ ಇದ್ದೀರಾ, ಆರಾಧಿಸ್ತಾ ಇದ್ದೀರಾ. ಯಾರೋ ಹೇಳಿದರು, ಇಲ್ಲ ಅವ್ರು ಹೇಗೋ ಬಂದರು, ಆದರೆ ನಿಮ್ಮ ಮನೆಯಲ್ಲೇ ವೈಮನಸ್ಸು ಉಂಟಾಯಿತು, ಇಲ್ಲ ಯಾರೋ ಇನ್ನೊಬ್ಬರು ನೀವು ಬಾಬಾರವರನ್ನು ತಂದಿಟ್ಟಿದ್ದಕ್ಕೆ ಹೀಗಾಯಿತು ಹಾಗಾಯಿತು ಏನೋ ಹೇಳಿದ್ರಪ್ಪ, ಇಲ್ಲ ಅದು ನಿಮ್ಮ ಕುಲದೇವರಿಗೆ ಆಗೋದಿಲ್ಲ, ಅವರನ್ನು ನಂಬಾರ್ದು, ಅವರು ಮುಸ್ಲಿಮ್ಸು, ಹಾಗೆ ಹೀಗೆ ಏನೋ ಅವ್ರಿಗೆ ಗೊತ್ತಿಲ್ಲದ ವಿಚಾರಗಳ ಮೂಲಕ ಅವರು ಒಂದಿಷ್ಟು ಕರ್ಮವನ್ನು ಮಾಡಿದ್ದಾರೆ. ಅದರ ಪ್ರಕಾರ ಆ ಕರ್ಮದ ಹೊರೆಯನ್ನು ನಿಮ್ಮ ಮೇಲೂ ಹೇರಿದರು, ನೀವು ಅದನ್ನು ನಂಬಿದ್ರಿ. ಹಾಗಾಗಿ ಒಂದೊಂದು ಸಾರಿ ನೀವೇ ತಂದಿಟ್ಟರು ಕೂಡ ಹೌದಾ ಈ ರೀತಿನಾ ಆ ರೀತಿನಾ ಅಂತೇಳಿ ಸಂದೇಹ ಪಟ್ಟಿದ್ದು ಉಂಟು. ಅವರನ್ನು ಯಾವುದೋ ಮರದಡಿಗೆ ಇಟ್ಟಿದ್ದು ಉಂಟು, ಇಲ್ಲ ಯಾರಿಗೋ ಕೊಟ್ಟದ್ದು ಉಂಟು. ಆಗ ಮತ್ತೆ ಆ ನಕಾರಾತ್ಮಕತೆಗೆ ಸಂತೋಷ ಆಗಿದ್ದು ಉಂಟು. ಅಂತೂ ನಾನೇ ಗೆದ್ಬಿಟ್ಟೆ, ಇವರೇ ಸೋತ್ಬಿಟ್ರು, ಗುರುವನ್ನು ಮನೆಯಿಂದ ಹೊರ ಕಳಿಸ್ಬಿಟ್ರು ಅನ್ನೋ ರೀತಿಲಿ ಅದು ಮತ್ತೆ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಉಳಿದ್ಬಿಟ್ಟಿದೆ. ಯಾರು ಏನೇ ಆಗಲಿ ಬಾಬಾ ಬಂದಿದ್ದಾರಾ, ನಾನು ಅವರನ್ನು ಸಂಪೂರ್ಣವಾಗಿ ನಂಬಿದ್ದೀನ, ಖಂಡಿತ ಅದು ಏನೇ ಆಗಲಿ ನೋಡೋಣ ಅನ್ನೋ ರೀತಿಲಿ ನೀವು ಬಾಬಾ ಬೇಡ ಅಂದರೂ ನಾನು ಪೂಜಿಸ್ತೀನಿ, ಅದು ನನ್ನ ಬಾಬಾ, ನಾನು ಒಂದು ಕಡೆ ಇಟ್ಟು ಪೂಜಿಸ್ತೀನಿ, ನಾನು ಅವರನ್ನು ನಂಬಿದ್ದೀನಿ, ನೀವು ನಂಬೋದು ಬೇಡ, ನಿಮ್ಮ ಕೆಲಸ ನೀವು ಮಾಡಿರಿ, ನನ್ನ ದೇವರನ್ನು ನಾನು ಇಟ್ಟು ಎಲ್ಲೋ ಒಂದು ಹತ್ರ ಪೂಜಿಸ್ತೀನಿ ಅಂತ ಹೇಳಿದವರೇ ಗೆದ್ದಿದ್ದಾರೆ. ಅಂದರೆ ಬಾಬಾರವರನ್ನು ಪೂಜಿಸ್ತಾ ಪೂಜಿಸ್ತಾ ಒಬ್ಬೊಬ್ಬರೇ ನಿಧಾನವಾಗಿ ಬದಲಾಗಕ್ಕೆ ಶುರು ಮಾಡಿದರು. ಯಾರು ಬಾಬಾ ಬೇಡ ಅಂದವರು ಕೂಡ ಈಗ ನಿಮಗಿಂತ ಹೆಚ್ಚು ಬಾಬಾರವರನ್ನು ನಂಬಲಿಕ್ಕೆ ಶುರು ಮಾಡಿದರು, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದರು, ಬಾಬಾರವರ ಹೆಸರಲ್ಲಿ ಸೇವೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಇದು ಕೂಡ ನಿಮ್ಮ ಜೀವನದಲ್ಲಿ ನಡೆದಿದೆ. ಅಂದರೆ ನಿಮಗಿಂತ ಹೆಚ್ಚೀಗ ಅವರೇ ಬಾಬಾರವರನ್ನು ಇಷ್ಟಪಡ್ತಾರೆ. ಇದು ಸತ್ಯವಾದ ಪ್ರಸ್ತುತ ನಿಮ್ಮ ಮನಸ್ಸಿನ ಭಾವನೆಯಾಗಿದೆ. ಇಲ್ಲಿ ಒಂದು ಗಟ್ಟಿ ಧೈರ್ಯ ಮಾಡಿದ್ದು ದೃಢ ವಿಶ್ವಾಸದಿಂದ ಗುರುವನ್ನು ಇರಲಿ ಅವ್ರ ಮನೆಯಲ್ಲಿ, ಈ ಮನೆಯಲ್ಲಿರುವ ಅಶಾಂತಿ ದೂರ ಆಗಬೇಕು, ಎಲ್ಲರ ಮನಸ್ಸುಗಳಲ್ಲಿ ಪ್ರೀತಿ, ಒಂದು ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಗಳು ಜಾಗೃತವಾಗಬೇಕು. ನಾನು ಅದಕ್ಕೋಸ್ಕರ ನನ್ನ ಒಂದು ಕೆಲವು ವಿಚಾರಗಳನ್ನು ತ್ಯಾಗ ಮಾಡಿಕೊಂಡ್ರೂ ಪರವಾಗಿಲ್ಲ, ಅಂದರೆ ಇವರು ಜಗಳ ಮಾಡಲಿ, ಇನ್ನೇನೇ ಮಾಡಿದ್ರು, ಅವಮಾನ ಮಾಡಿದರೂ ಪರವಾಗಿಲ್ಲ ಜನರ ಎದುರಿಗೆ, ನಾನು ನನ್ನ ಗುರುವನ್ನು ಬಿಡೋದಿಲ್ಲ, ನಾನು ಒಬ್ಬಳೇ ಆದರೂ ಪೂಜೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಆ ಗುರುವಿಗೆ ಒಂದು ಸ್ವಾಗತ ಮಾಡಿದ್ರಿ. ನಿಮ್ಮ ಒಬ್ಬರ ಬಲದ ಮೇಲೆ ಗುರು ಒಳಗೆ ಬಂದರು. ಅಂದರೆ ಅವರು ಎಲ್ಲರೂ ಅದೇ ರೀತಿ ವರ್ತನೆಯಲ್ಲಿದ್ದರೆ ಅವ್ರು ಬರೋದಿಲ್ಲ. ನೀವು ಒಬ್ಬರು ಇದ್ರಲ್ವಾ, ಆ ಒಂದೇ ಒಂದು ನಂಬಿಕೆ ಸಾಕಾಗಿತ್ತು, ಆ ಒಂದೇ ಒಂದು ವಿಶ್ವಾಸ ಸಾಕಾಗಿತ್ತು ಅವರು ನಿಮ್ಮ ಮನೆಯಲ್ಲಿ ಜಾಗ ಮಾಡ್ಕೊಳ್ಳೋಕ್ಕೆ. ಆ ಜಾಗ ಈಗ ಮಾಡ್ಕೊಂಡಿದ್ದಾರೆ. ಹಾಗೆ ಮನಸ್ಸುಗಳು, ಪರಿಸ್ಥಿತಿಗಳು ಸುಧಾರಿಸಿದ್ದಾವೆ. ಈ ಅನುಭವ ನಿಮ್ಮದೇ ಆಗಿದೆ, ನಿಮ್ಮದೇ ಸ್ವಂತ ವಿಚಾರವಾಗಿದೆ. ಕೆಲವರ ಎನರ್ಜಿಗೆ ಇದು ತಗೊಳ್ಳುತ್ತೆ, ಯಾಕಂದರೆ ಇಲ್ಲಿ ಎಲ್ಲ ರೀತಿಯ ಎನರ್ಜಿ ಇರೋರು ಈ ವಿಡಿಯೋನ ನೋಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆದರೆ ಅದನ್ನು ತಗೊಳ್ಳಿ, ಇಲ್ಲ ಅಂದರೆ ಆ ಎನರ್ಜಿ ಇನ್ನೊಬ್ಬರಿಗೆ ಕನೆಕ್ಟ್ ಆಗಿರುತ್ತೆ, ಅದನ್ನು ಅವರಿಗೆ ಕನೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಕೃತಜ್ಞತಾ ಭಾವದಿಂದ ಅದನ್ನು ಅವರಿಗೆ ಬಿಟ್ಬಿಡಿ. ನಂತರ ನಿಮಗೆ ಏನಾದರೂ ಇದರಲ್ಲಿ ಮುಂದೆ ಸಿಗುತ್ತಾ, ಗುರುವು ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ನಂಬಿದ ದೈವಶಕ್ತಿ ನಿಮಗೆ ಏನಾದರೂ ಒಂದು ಭರವಸೆ, ಒಂದು ಬ್ಲೆಸ್ಸಿಂಗ್, ಒಂದು ಮಾರ್ಗದರ್ಶನ, ಹಾಗೆ ಒಂದು ತಿರುವನ್ನು ನೀಡ್ತಾರಾ, ಆ ಸಂದೇಶಕ್ಕಾಗಿ ಮುಂದೆ ವಿಡಿಯೋನ ನೋಡಿ. ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ, ನಿಮ್ಮ ಸಂಬಂಧದಲ್ಲಿ ಏನೋ ಒಂದು ಅನುಚಿತ ವರ್ತನೆ ಆಗಿರುತ್ತೆ, ಅದನ್ನು ನೀವು ಎದುರಿಸ್ತಾ ಇಲ್ಲ, ಹೆದರ್ತಾ ಇದ್ದೀರಾ. ಯಾಕಂದರೆ ಅದು ನಿಮ್ಮದೇ ಕುಟುಂಬದ ವಿಚಾರವಾಗಿದೆ, ಅಂದರೆ ನಿಮ್ಮ ಕುಟುಂಬದಲ್ಲಿರುವವರ ಸದಸ್ಯರ ವಿಚಾರವಾಗಿದೆ. ಹಾಗಾಗಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಾನು, ನನ್ನದು, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಮನೆ ಅಂತ ಹೇಳ್ತಾ ಇದೆಯಲ್ಲ, ಇಲ್ಲಿ ಈ ಗಾಳಿ, ಈ ಬೆಳಕು, ಈ ಭೂಮಿ, ಈ ಜಲ, ಮರ, ಗಿಡ, ಪ್ರಾಣಿ, ಪಕ್ಷಿ, ಸಕಲ ಜೀವ ಜಲಚರ ಪ್ರಾಣಿಗಳು ಕೂಡ ನಾನೇ ಆಗಿದ್ದೇನೆ. ದುಃಖವೂ ನಾನೇ, ಸಂತೋಷವೂ ನಾನು, ಜೀವ ವಸ್ತುವೂ ನಾನೇ, ಸಜೀವ ಜೀವವೂ ನಾನೇ, ಸೋಲು ನಾನೇ, ಗೆಲುವು ನಾನೇ, ಹುಟ್ಟು ನಾನೇ, ಸಾವು ನಾನೇ. ಆದರೆ ನೀನು ಮಾತ್ರ ನಾನು, ನನ್ನ ಕುಟುಂಬ ಅನ್ನೋ ರೀತಿಲಿ ಹೇಳ್ತಾ ಇದೆಯಲ್ಲ. ನಿನ್ನ ಕುಟುಂಬದಲ್ಲಿ ಒಂದು ಅನುಚಿತ ಘಟನೆ ನಡೆದಿದೆ, ಅದು ನಿನ್ನವರಿಂದಲೇ ಆದರೂ ಕೂಡ ಅದನ್ನು ಹೆದರಿಸಿ ಅಲ್ಲ, ಅದನ್ನು ಭಯದಿಂದ ಮುಚ್ಚಿ ಹಾಕುವ ಪ್ರಯತ್ನ ಮಾಡಬೇಡ. ಅಲ್ಲಿ ತಿದ್ದು, ಆ ತಪ್ಪನ್ನು ತಿದ್ದು, ನಿನ್ನಿಂದ ಆ ತಪ್ಪುಗಳನ್ನು ತಿದ್ದಕ್ಕಾಗಲಿಲ್ಲ ಅಂದರೆ ನನ್ನ ಪಾದಗಳಲ್ಲಿ ಶರಣಾಗಿಸು. ಯಾಕಂದರೆ ಅದನ್ನು ಮುಚ್ಚಿಡಬೇಡ, ಯಾಕಂದರೆ ಅದು ಇನ್ನೊಂದು ಕರ್ಮಕ್ಕೆ ದಾರಿ ಮಾಡಿಕೊಡುತ್ತೆ. ಅದನ್ನು ಮುಚ್ಚಿಟ್ಟ ಕರ್ಮದ ಫಲ ನೀನೂ ಕೂಡ ಅನುಭವಿಸ್ಬೇಕಾಗತ್ತೆ. ಜನ ಏನು ಅಂದ್ಕೊಳ್ತಾರೆ, ನಮ್ಮ ಬಗ್ಗೆ ಏನು ಮಾತನಾಡ್ತಾರೆ, ನಮ್ಮ ಕುಟುಂಬದ ಬಗ್ಗೆ ಅವರ ಅಭಿಪ್ರಾಯ ಬದಲಾಗುತ್ತೆ ಅಂತೇಳಿ ನೀನು ಅಂದ್ಕೊಳ್ಬೋದು. ಆದರೆ ಈ ಸಣ್ಣ ವಿಚಾರ ಮುಚ್ಚಿಡೋದ್ರಿಂದ ನಾಳೆ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಎದುರಾಗತ್ತೆ. ಅಂದರೆ ಇನ್ನೊಂದು ದೊಡ್ಡ ಕೃತ್ಯ ನಡೆದಾಗ ಅದು ಜಗತ್ತೇ ನೋಡುವಂತಾಗತ್ತೆ. ಹಾಗಾಗಿ ಸಣ್ಣ ಪರಿಸ್ಥಿತಿಯಲ್ಲಿ ಇದ್ದಾಗಲೇ, ಅಂದರೆ ಆ ಒಂದು ತಪ್ಪಿನ ವಿಚಾರ ಸಣ್ಣ ಒಂದು ಮೊಳಕೆ ಆಗಿದ್ದಾಗಲೇ ಅದನ್ನು ಚಿವುಟು, ಬೇರು ಸಮೇತ ಕಿತ್ತು ಹಾಕು, ಆಗ ಅದು ಹಗುರವಾಗುತ್ತೆ. ಅಂದರೆ ಅದು ಸಣ್ಣ ಒಂದು ಮೊಳಕೆ ಹೊಡೆದಿರುವ ಗಿಡವನ್ನು ಕೀಳಲು ಎಷ್ಟು ಸುಲಭ ಆಗುತ್ತೆ ನೋಡಿ. ಅದೇ ಒಂದು ಮರವಾಗಿ ಬೆಳೆದ ಮೇಲೆ ಆ ಮರವನ್ನು ಕೀಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಆಗ ಅದರಿಂದ ಬರುವ ಸಾಧಕ ಬಾಧಕಗಳನ್ನು ನೀವೇ ಸ್ವತಃ ಅನುಭವಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಬಾಬಾ, ಇಲ್ಲಿ ಕೆಲವರ ಎನರ್ಜಿಗೆ ಈ ವಿಚಾರ ರೆಸನೆಟ್ ಆಗ್ತಾ ಇದೆ ಅನಿಸುತ್ತೆ, ಅದಕ್ಕೋಸ್ಕರ ಈ ವಿಚಾರ ಬಂದಿದೆ. ಯಾವುದೋ ಒಂದು ದೊಡ್ಡ
ಒಂದು ಘಟನೆ ನಡೆದಿದೆ, ಆ ವಿಚಾರವನ್ನು ಮುಚ್ಚಿಡ್ತಾ ಇದ್ದೀರಾ. ಮುಚ್ಚಿಡೋದು ಬಹಳ ದೊಡ್ಡ ತಪ್ಪಾಗುತ್ತೆ. ಆದರೆ ನಿಮಗೆ ಮುಚ್ಚಿಡೋದು ಅನಿವಾರ್ಯವಾಗಿದೆ. ಯಾಕಂದರೆ ನೀವು ಮುಚ್ಚಿಡೋದ್ರಲ್ಲಿ ಅನಿವಾರ್ಯವಾಗಿತ್ತು ಅಂದರೆ ಅದು ಅಂತಹ ಒಂದು ಒಳ್ಳೆಯ ವ್ಯಕ್ತಿತ್ವದಿಂದ ಆದ ತಪ್ಪಾಗಿರಬೇಕು. ಅಂದರೆ ಅದು ಒಂದು ಒಳ್ಳೆಯ ಉದ್ದೇಶಕ್ಕಾಗಿರೋ ತಪ್ಪಾಗಿರಬೇಕು. ಅದನ್ನು ಭಗವಂತ ಗುರುತಿಸ್ತಾರೆ. ಅಂದರೆ ಅಳಿತಾರೆ, ಅಳೆದು ತೋಗ್ತಾರೆ, ಅದರ ಉದ್ದೇಶ ನೋಡ್ತಾರೆ. ಆದರೆ ಇಲ್ಲಿ ನೀವು ಅದು ಒಳ್ಳೆಯ ಉದ್ದೇಶದಿಂದ ಆದ ತಪ್ಪಲ್ಲ, ಅದು ಸದುದ್ದೇಶದಿಂದಲೇ ಮಾಡಿದ ತಪ್ಪು ಅಂತ ಹೇಳಿ ಬರ್ತದೆ. ಆ ತಪ್ಪನ್ನು ಮುಚ್ಚಿ ಹಾಕುವ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಇದರಿಂದ ಮುಂದೆ ನೀವು ಒಂದು ಭವಿಷ್ಯದಲ್ಲಿ ಜೀವನದಲ್ಲಿ ಬಹಳ ಸಂಕಷ್ಟಗಳನ್ನು ಎದುರಿಸುವ ಸಮಯ ಎದುರಾಗುತ್ತೆ. ಈಗ ನೀವು ಅದರಿಂದ ತಪ್ಪಿಸ್ಕೊಳ್ಬೋದು. ಅಂದರೆ ಜಗತ್ತಿನ ಕಣ್ಣು ಮುಚ್ಚಬೋದು, ಕೆಲವರ ಬಾಯಿ ಮುಚ್ಚಿಸ್ಬೋದು, ಇಲ್ಲ ನಿಮ್ಮ ಬಾಯಿಗಳನ್ನೇ, ನಿಮ್ಮ ಆತ್ಮಸಾಕ್ಷಿಯನ್ನು ಕೊಂದು ನಿಮ್ಮ ಬಾಯಿಯನ್ನು ಮುಚ್ಚಿ ನೀವು ಸುಮ್ಮನೆ ಇರ್ಬೋದು. ಆದರೆ ಮುಂದೆ ಅದೊಂದಿನ ಅದರ ಫಲವನ್ನು ನೀವು ಅನುಭವಿಸಲೇಬೇಕು. ಯಾಕಂದರೆ ಅದು ನಿಮ್ಮದೇ ತಪ್ಪಿನ ಒಂದು ಫಲ ಆಗಿರುತ್ತೆ. ಅಂದರೆ ನಿಮ್ಮದೇ ಒಂದು ತಪ್ಪು ಮುಚ್ಚಿ ಹಾಕಿದ್ದೀರ ಅಂದರೆ ಅದರಿಂದ ಏನೋ ತೊಂದರೆ ಆಗುತ್ತೆ, ನಮಗೆ ಮಾನ ಮರ್ಯಾದೆ ಹೋಗುತ್ತೆ, ಇಲ್ಲ ಅಂದರೆ ಅವನ ಭವಿಷ್ಯ ಹಾಳಾಗುತ್ತೆ, ಅವಳ ಭವಿಷ್ಯ ಹಾಳಾಗುತ್ತೆ, ಇನ್ನು ಯಾವುದ್ಯಾವುದೋ ರೀತಿಯಲ್ಲಿ ಕಾರಣ ಕೊಟ್ಟು ಒಟ್ಟಾರೆಯಾಗಿ ನಿಮಗೆ ತೃಪ್ತಿ ಆಗೋ ರೀತಿಯಲ್ಲಿ ಆ ವಿಚಾರವನ್ನು ತಗೊಂಡು, ಅಂದರೆ ಅದನ್ನು ಬದಲಾಯಿಸ್ಕೊಂಡು ನೀವು ಅದನ್ನು ಈಗ ಮುಚ್ಚಾಕ್ತಾ ಇರ್ಬೋದು. ಅದು ವೈಯಕ್ತಿಕ ವಿಚಾರ, ಸ್ವಂತ ನಿಮ್ಮ ವಿಚಾರವೇ ಆಗಿರ್ಬೋದು, ಒಂದು ತಪ್ಪಾಗಿದೆ, ತುಂಬಾ ದೊಡ್ಡ ತಪ್ಪು, ಅದನ್ನು ಮುಚ್ಚಾಕ್ತಾ ಇದ್ದೀರಾ ಅಂದರೆ ಇಲ್ಲಿ ಈ ಕ್ಷಣ ನೀವು ಅದನ್ನು ಮುಚ್ಚಬೋದು. ಆದರೆ ಕರ್ಮ ಅದರ ಕಣ್ಣನ್ನು ನೀವು ಮುಚ್ಚಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಬೆನ್ನ ಹಿಂದೆ ಇದೆ, ಅದು ಎಲ್ಲವನ್ನು ನೋಡ್ತಾ ಇದೆ, ಅಲ್ಲಿ ನಡೀತಾ ಇದೆಯಲ್ಲ, ಆ ಎಲ್ಲ ಕ್ರಿಯೆ ಸಾಕ್ಷಿ ಆ ಕರ್ಮವೇ ಆಗಿರುತ್ತೆ. ಅಂದರೆ ಆ ಕರ್ಮ ನಿಮ್ಮ ಬೆನ್ನು ಹತ್ತತ್ತೆ. ಹೇಗೆ ಅಂದರೆ ಈಗ ನಿಮ್ಮ ಸಮಯ ಸರಿ ಇರ್ಬೋದು, ಆದರೆ ಮುಂದೊಂದು ದಿನ ಅದು ನಿಮ್ಮನ್ನು ಪರಿತಪ್ಪಿಸದೆ ಬಿಡೋದಿಲ್ಲ. ನಿಮ್ಮದೇ ಆದ ಫಲ ಅದು, ಅಂದರೆ ನೀವೇ ಬಿತ್ತಿದ ಬೀಜ ಅದು. ಅದರ ಫಲವನ್ನು ಕೊಡೋದು ನನ್ನ ಉದ್ದೇಶ, ಅದನ್ನು ನಾನು ಕೊಟ್ಟೇ ಕೊಡ್ತೀನಿ, ನೀವು ತಗೊಳ್ಳೇಬೇಕು ಅನ್ನೋ ರೀತಿಯಲ್ಲಿ. ಆ ಸಮಯದಲ್ಲಿ ಗುರುವಿನ ಶರಣದಲ್ಲಿ ಹೋಗೋದ್ರಿಂದ, ಭಗವಂತನ ಶರಣದಲ್ಲಿ ಹೋಗೋದ್ರಿಂದ ಅವರ ರಕ್ಷಣೆ ಸಿಗಲ್ಲ ಅಂತಲ್ಲ, ಸಿಗತ್ತೆ. ಅಂದರೆ ನೀನೇನು ಮಾಡಿದ್ಯೋ ಅದನ್ನು ಅನುಭವಿಸು, ನಾನು ನಿನ್ನ ಜೊತೆಗಿರ್ತೀನಿ, ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಅನುಭವಿಸಲೇಬೇಕಾಗತ್ತೆ. ಆದರೆ ಈಗಲೇ ನೀವು ತಿದ್ಕೊಳ್ಬೋದು. ಅಂದರೆ ಸರಿ ಯಾವುದು ತಪ್ಪು ಯಾವುದು ಅಂದರೆ ನಿಮ್ಮ ಕಣ್ಣೆದುರಿಗೆ ಗೊತ್ತಾಗ್ತಾ ಇದೆ, ನೀವು ಮಾಡ್ತಾ ಇರೋದು ತಪ್ಪು ಅಂತಲೂ ಗೊತ್ತಾಗ್ತಾ ಇದೆ. ಆದರೆ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ವ್ಯಾಮೋಹ, ಇಲ್ಲ ಜಗತ್ತು ಏನು ಅನ್ಕೊಳುತ್ತೋ, ಇಲ್ಲ ಯಾರೇನು ಅನ್ಕೊಳ್ತಾರೆ ಅಂತೇಳಿ ಮುಚ್ಚಾಗ್ತಿದ್ದಾರೆ. ಅದ್ರ ಬದಲು ಇಲ್ಲಿ ಒಂದು ವಿಚಾರ ಯಾವ ರೀತಿ ಬರ್ತದೆ ಅಂದರೆ ಅದನ್ನು ನೀವು ಎದುರಿಗಿಟ್ರೆ ತಪ್ಪಾಗಿ ಹೋಗ್ಬಿಟ್ಟಿದೆ, ಇದು ಬಹುದೊಡ್ಡ ತಪ್ಪು, ಇಂತಹ ತಪ್ಪನ್ನು ನೀನು ಮಾಡಿದರೆ ಇಂಥದ್ದೇ ಒಂದು ಕರ್ಮ ಎದುರಾಗತ್ತೆ, ಇದು ಈಗಿನದಲ್ಲ, ನಿನ್ನ ಜೀವನ ಎಲ್ಲ ರೀತಿಯಲ್ಲೂ ನೀನು ಒಂದು ಮದುವೆ, ಮಗು, ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಒಂದು ಕೆಲಸ, ಯಾವುದೋ ಒಂದು ದಿಕ್ಕಿನಲ್ಲಿ ನೀನು ಹೋದರೂ ಕೂಡ ಅಲ್ಲಿ ಇದು ನಿನ್ನನ್ನು ಕಾಡದೆ ಬಿಡೋದಿಲ್ಲ. ಯಾವುದಾದ್ರೂ ರೂಪದಲ್ಲಿ ಆ ಕರ್ಮ ನಿನಗೆ ಎದುರಾಗತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಜೆಷನ್ ಕೊಡ್ಬೋದು, ತಿದ್ಕೊಳ್ಳೋಕೆ ಅವಕಾಶ ಹೇಳ್ಕೊಡ್ಬೋದು, ಇಲ್ಲ ಅದನ್ನು ಹೊರಗಿಟ್ಟು ಒಂದು ಪೆಟ್ಟಾದರೂ ಕೊಟ್ಟು ಇಲ್ಲಿ ತಪ್ಪಾಗ್ಬಿಟ್ಟಿದೆ, ಆ ತಪ್ಪನ್ನು ನಾವೆಲ್ಲರೂ ಸೇರಿ ಸುಧಾರಿಸ್ಕೊಳ್ಳೋಣ, ಆಗಿಬಿಟ್ಟಿದೆ ತಪ್ಪು, ಅದನ್ನು ತಪ್ಪು ಅಂತ ಹೇಳಿ ಅದನ್ನು ನಾವು ಮುಚ್ಚಾಕೋದಿಲ್ಲ, ಆದರೆ ಅದನ್ನು ಸರಿಪಡಿಸ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ ಅನ್ನೋ ರೀತಿಯಲ್ಲಿ ಕೇಳೋದಾಗಿರ್ಬೋದು. ಯಾರು ಏನು ಅನ್ಕೊಳ್ತಾರೋ ಬೇಡ, ಜಗತ್ತು ಎಲ್ಲದಕ್ಕೂ ಆಡ್ಕೊಳತ್ತಲ್ವ. ಅದು ಒಳ್ಳೇದು ಮಾಡಿದಾಗೂ ಅದರಲ್ಲೂ ಕೂಡ ಸಂದೇಹ ವ್ಯಕ್ತಪಡಿಸುತ್ತೆ, ಹಾಗೆ ಕೆಟ್ಟದ್ದು ಮಾಡೋದಾಗಲಂತೂ ಅದರ ಬಾಯಿ ಮುಚ್ಚಿಸೋಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಜಗತ್ತು ನಮಗೆ ಕೆಲವು ಮಾತುಗಳನ್ನು ಆಡುತ್ತೆ, ನಿಂದನೆಗಳನ್ನು ನೀಡುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಇನ್ನೊಬ್ಬರಿಗೆ ನಾವು ಆಡ್ಕೊಳ್ತೀವಿ, ನಮ್ಮ ಮನೇಲಿ ನಡೆದಾಗ ಅವ್ರು ಆಡ್ಕೊಳ್ತಾರೆ. ಇದೇ ರೀತಿ ಕರ್ಮ ಇಲ್ಲಿ ಯಾಕೆ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಮನ್ನೋ ಹಾಗೆ ಕೆಲವು ಜನ್ಮಗಳಾಗ್ತವೆ, ನಾವು ಅವುಗಳನ್ನು ಮರಳಿ 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 ಆ ದುಃಖದಲ್ಲಿ ಬೀಳ್ತೀವಿ. ಅಂದರೆ ಇದೇ ತಪ್ಪುಗಳನ್ನು ನಾವು ಮಾಡ್ತಾ ಇರೋದ್ರಿಂದ. ಅಂದರೆ ಇನ್ನೊಬ್ಬರು ಬಗ್ಗೆ ಆಡ್ಕೊಳ್ಬೇಕಾದ್ರೆ ನಮಗೇನೂ ಅನಿಸೋದಿಲ್ಲ. ನಿಮ್ಮ ಮನೆಯಲ್ಲಿ ಆ ಘಟನೆ ನಡೆದಾಗ ಬೇರೆಯವರು ಏನಾದರೂ ಆಡ್ಕೊಳ್ತಾರಾ ಅಂತೇಳಿ ಎಷ್ಟು ಭಯ ಪಡ್ತೀರಲ್ವ, ಎಷ್ಟು ಕಂಗೆಡ್ತೀರಲ್ವ, ಎಷ್ಟು ಚಿಂತೆ ಮಾಡ್ತೀರಲ್ವ. ಹಾಗೆ ಮತ್ತು ಇನ್ನೊಬ್ಬರು ಮನೆಯಲ್ಲೂ ಕೂಡ ಆ ವಿಚಾರ ಅನಿವಾರ್ಯವಾಗಿ ನಡೆದಿರುತ್ತೆ. ತಂದೆ ತಾಯಿ ತುಂಬ ಒಳ್ಳೆಯವರು, ಸುಸಂಸ್ಕೃತ ನಡೆ ನುಡಿ ಅದರೊತ್ತಿಗೆ ಮಕ್ಕಳನ್ನು ಬೆಳೆಸಿರ್ತಾರೆ. ಅವರ ಕರ್ಮದ ಪ್ರಕಾರ ಇವೆಲ್ಲವನ್ನು ಅವರು ತಿರಸ್ಕರಿಸಿ ಕೆಲವೊಂದು ಸಾರಿ ಅಡ್ಡದಾರಿ ಹಿಡಿದು ಏನೋ ತಪ್ಪು ಮಾಡಿ ಜಗತ್ತು ನೋಡುವ ರೀತಿಯಲ್ಲಿ ಅವರು ನಿಂತಿರ್ತಾರೆ. ಅಂದರೆ ತಂದೆ ತಾಯಿ ತಪ್ಪು ಅಂತೀರಾ, ಅವರ ಸಂಸ್ಕಾರದ ತಪ್ಪು ಅಂತೀರಾ, ಇಲ್ಲ ಅವರ ಸಂಸ್ಕಾರ ಅವರ ತಂದೆ ತಾಯಿ ಕೊಟ್ಟ ಮಾರ್ಗದರ್ಶನವನ್ನು ತ್ಯಜಿಸಿ ಅವನ ಜೀವನದಲ್ಲಿ ನಾನು ಅದನ್ನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ತನ್ನದೇ ಆದ ದೇಹದಲ್ಲಿರುವ ಒಂದು ರಾಕ್ಷಸತ್ವದ ಮನಸ್ಸನ್ನು ಜಾಗೃತಗೊಳಿಸ್ಕೊಂಡು ಅದನ್ನು ಮಾಡಿದ್ದು ತಪ್ಪು ಅಂತೀರಾ. ಇಲ್ಲಿ ಯಾರದು ತಪ್ಪು ತಂದೆ ತಾಯಿದಲ್ವಾ? ಅಲ್ಲೇ ಅಲ್ಲ. ಯಾಕೊತ್ತಾ, ಅವರು ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ. ಒಂದು ಮಗುವಿಗೆ ಜನ್ಮ ಕೊಟ್ಟರು, ಅದನ್ನು ಈ ಭೂಮಿಗೆ ತಂದರು, ಅವನಿಗೆ ಸಂಸ್ಕಾರ, ರೀತಿ ನೀತಿ ನಡೆ ನುಡಿ ಅದ್ರ ಜೊತೆಗೆ ಹೇಗೆ ಬದುಕಬೇಕು, ಹಾಗೆ ಅದ್ರ ಜೊತೆಗೆ ತಮ್ಮ ಕೈಲಾದ ಎಲ್ಲ ರೀತಿಯಲ್ಲೂ ಅವನಿಗೆ ಒಂದು ಸಂಪತ್ತನ್ನು ಉಳಿಸ್ಕೋಗ್ತಾರೆ. ಅಲ್ಪ ಸ್ವಲ್ಪ ಜೀವನದದ್ದಕ್ಕೂ ಅವರು ಸಂಘರ್ಷ ಮಾಡಿ ತಮ್ಮ ಭಾವನೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಕೆಲವೊಂದು ಸರಿ ಒತ್ತಿ ಹಿಡಿದು ಸ್ವಲ್ಪ ಸಂಪಾದನೆ ಮಾಡಿ ನಾವು ಕೊಟ್ಟಿದ್ದೀವಿ ಮಗುವಿಗೆ ಜನ್ಮ, ಅವನ ಜೀವನವನ್ನು ಸುರಕ್ಷಿತವಾಗಿಡಬೇಕು ಅನ್ನೋ ರೀತಿಯಲ್ಲಿ ಅವನ ಜೀವನವನ್ನು ಸೇಫ್ ಮಾಡಿರ್ತಾರೆ. ಆದರೆ ಆ ಮಗು ಅರ್ಥ ಮಾಡ್ಕೊಳ್ಳದೆ ಯಾವುದ್ಯಾವುದೋ ಭೌತಿಕ ಆಸೆಗಳಿಗೆ ಸಿಲುಕಿ ತಪ್ಪು ಮಾಡಿದ್ರಿಂದ ಅದು ತಂದೆ ತಾಯಿಗೆ ನೇರವಾಗಿ ಹೊಣೆ ಆಗೋದಿಲ್ಲ. ಆದರೆ ಕರ್ಮ ನೋಡ್ಲಿಕ್ಕೆ ಅವಕಾಶ ಕೊಟ್ಟಿರುತ್ತೆ. ಯಾಕಂದರೆ ಅದರಲ್ಲಿ ಒಂದೊಂದ್ಸರಿ ಅವರು ಭಾಗಿಯಾಗಿರ್ತಾರೆ ಹಿಂದಿನ ಜನ್ಮದಲ್ಲಿ. ಅದನ್ನು ನೋಡುವ ಅವಕಾಶ ತನ್ನ ಮಕ್ಕಳಿಂದನೇ ಆ ದುಃಖದ ಮೂಲಕ ಸಿಕ್ಕಿರುತ್ತಾ. ಈ ಮಗು
ಅದನ್ನು ಕೊಡಬೇಕು ಅಂತಲೇ ಅವ್ರು ಏನೋ ನೋವು ಕೊಟ್ಟಿದ್ರು ಅದನ್ನು ಈ ರೀತಿಯಾಗಿ ತೀರಿಸ್ಕೊಳ್ಬೇಕು ಅಂತಲೇ ಅವರ ಹೊಟ್ಟೆಯಲ್ಲಿ ನಾನು ಹುಟ್ಟಬೇಕು ಅಂಥೇಳಿ ಆ ಆತ್ಮದ ಉದ್ದೇಶದೊಂದಿಗೆ ಹುಟ್ಟುತ್ತಾ. ಇದು ಪ್ರಶ್ನೆ, ಯಕ್ಷ ಪ್ರಶ್ನೆ ಅಂತ ಅಲ್ಲ, ಈ ಪ್ರಶ್ನೆಗೆ ಉತ್ತರ ಕರ್ಮ. ಇದು ನೀವು ಗುರುವನ್ನು ನಂಬಿ ನೋಡ್ತಾ ಇರುವ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ಮಾರ್ಗದರ್ಶನ ಹೆಚ್ಚಾಗಿ ಸಿಗುತ್ತೆ. ಶಿಕ್ಷಣದ ಮೂಲಕ ಪರೀಕ್ಷೆಗಳು ಕೂಡ ನಿನ್ನದೇ ಆದ ಕರ್ಮಗಳು ನಿನಗೆ ಕೊಡ್ತವೆ. ಅದನ್ನು ನೀನು ಯಾವ ರೀತಿ ತಗೊಳ್ತೀಯ, ಯಾವ ರೀತಿ ಅವುಗಳನ್ನು ಸಂಭಾಳಿಸ್ತೀಯ, ಸರಿ ತಪ್ಪುಗಳ ನಡುವಿನ ಅಂತರವನ್ನು ತಿಳ್ಕೊಳ್ತೀಯ, ಅದರ ಮೇಲೆಯೇ ನಿನ್ನ ಸುಂದರ ಭವಿಷ್ಯ ಜೀವನ ನಿರ್ಧಾರವಾಗುತ್ತೆ ಅನ್ನೋದನ್ನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ಪಷ್ಟವಾಗಿ. ಹಾಗಾಗಿ ಈ ರೀಡಿಂಗ್ ಇಲ್ಲಿ ನಿಮಗೆ ಕನೆಕ್ಟ್ ಆಗುತ್ತೆ. ಇದು ನಿಮ್ಮಿಂದ ಆಗಿರ್ಬೋದು, ನಿಮ್ಮವರಿಂದ ಆಗಿರ್ಬೋದು. ಈ ರೀತಿ ಘಟನೆಗಳು ನಡೆದಾಗ ಅದನ್ನು ನೀವು ಮೂಕ ಪ್ರೇಕ್ಷಕರಂತೆ ನೋಡಿದ್ದೀರಾ ಅಂದರೂ ಕೂಡ ಅದರ ಒಂದು ಭಾಗ, ಆ ಕರ್ಮದ ಭಾಗದಲ್ಲಿ ನೀವು ಕೂಡ ಭಾಗಿಯಾಗಿರ್ತೀರ. ಅದನ್ನು ಅನುಭವಿಸ್ಬೇಕಾಗುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ಆ ರೀತಿ ಏನಾದರೂ ಘಟನೆಗಳು ಮುಂದೆ ಎದುರಾದಾಗ, ಮಕ್ಕಳ ಜೀವನ ಯಾವುದೋ ಒಂದು ವಿಚಾರದಲ್ಲಿ ನೀವು ಆ ಪರಿಸ್ಥಿತಿಯಲ್ಲಿ ನಿಂತಾಗ ನಿಮ್ಮನ್ನು ಕೂಡ ಕೆಲವರು ಮೂಕ ಪ್ರೇಕ್ಷಕರಂತೆ ನೋಡ್ತಾರೆ. ಆಗ ನಿಮ್ಮ ಮನಸ್ಸು ಹೇಳುತ್ತೆ, ಅವ್ರು ನನಗೆ ಸಹಾಯ ಮಾಡ್ಬೋದಿತ್ತಲ್ವ, ನನಗೆ ಯಾವುದೋ ರೀತಿಯಲ್ಲಿ ಸಹಾಯ ಮಾಡಲಿಲ್ಲಲ್ಲ ಅನ್ನೋ ರೀತಿಲಿ ಹೇಳುತ್ತೆ. ಅಂದರೆ ನೀವು ಆ ಮೂಕ ಪ್ರೇಕ್ಷಕರಂತೆ ನಿಂತಾಗ ಅವ್ರ ಮನಸ್ಸಲ್ಲೂ ಕೂಡ ಅದೇ ರೀತಿ ಪ್ರಶ್ನೆ ಮೂಡಿರುತ್ತಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಬಾಬಾ ಹೇಳ್ತಾರೆ, ಎಲ್ಲೋ ಒಂದು ರೀತಿಯಲ್ಲಿ ಒಂದು ಅನ್ಯಾಯ ನಡೀತಾ ಇದೆ ಅಂದರೆ ಅಲ್ಲಿ ನಿಲ್ಲಬಾರ್ದು. ನಿಂತ ಮೇಲೆ ಅಲ್ಲದು ಒಂದು ಒಳ್ಳೇದಾಗಲಿ ಅನ್ನೋ ರೀತಿಲಿ ಬಯಸಬೇಕು. ಪ್ರಾರ್ಥನೆನಾದರೂ ಮಾಡಬೇಕು. ಕೊನೆಗೆ ನಿಮ್ಮ ಕೈಲಿ ಆಗಲಿಲ್ಲವಾ, ಪ್ರಾರ್ಥನೆನಾದರೂ ಮಾಡಬೇಕು. ಅದು ಬಿಟ್ಟು ನನಗೂ ಅದಕ್ಕೂ ಸಂಬಂಧ ಇಲ್ಲಪ್ಪ, ಅವ್ರ ಕರ್ಮ ಅವರು ಅನುಭವಿಸ್ತಾರೆ ಅಂತೇಳಿ ಅಲ್ಲಿಂದ ಹೊರಗೆ ಬಂದರೆ ಇಲ್ಲಿ ನಿಮ್ಮ ಯಾವುದೋ ಒಂದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಅಲ್ಲಿ ನಿಮ್ಮನ್ನು ಗುರುವು ನಿಲ್ಲಿಸಿರ್ತಾರೆ. ನಿಮ್ಮ ಯೋಚನೆ ಯಾವ ರೀತಿ ಇರತ್ತಿಲ್ಲಿ ಅನ್ನೋ ರೀತಿಲಿ ಹಾಗೆ ಅನ್ನೋದು. ಎದುರಿಗೆ ಯಾವುದೋ ಒಂದು ಮಗುವನ್ನು ಕೊಂದರು ಅಂದರೆ ನಾವು ತಕ್ಷಣ ಅಲ್ಲಿಂದ ಹೋಗ್ಬಿಡ್ತೀವಿ. ಯಾಕಂದರೆ ಅಯ್ಯಪ್ಪ ಪೊಲೀಸ್ನವ್ರು ಬಂದರೆ ಸಾಕ್ಷಿ ಹೇಳಬೇಕು, ಅದು ಇದು ಅಂತೇಳಿ ನಮ್ಮನ್ನು ಅಲ್ಲಿ ಇಲ್ಲಿ ಅಲಿಸ್ಬಿಡ್ತಾರಪ್ಪ, ರಾಮಾಯಣ ಮಹಾಭಾರತ ಬೇಡ ಅನ್ನೋ ರೀತಿಲಿ ಅಲ್ಲಿಂದ ನಮಗೆಲ್ಲ ಗೊತ್ತಿದ್ರೂ ಕೂಡ ದೂರ ಉಳಿದ್ಬಿಡ್ತೀವಿ. ಯಾಕೆ ನಾವು ಆ ಗೋಜಿಗೆ ಸಿಕ್ಕ ಹಾಕೋಬೇಕು, ಯಾಕೆ ನಾವು ಸುಮ್ಮನೆ ಸಫರ್ ಮಾಡಬೇಕು, ಆರಾಮಾಗಿದ್ದೀವಿ ಅನ್ನೋ ರೀತಿಲಿ ನಾವು ಅಂದ್ಕೊಳ್ಬೋದು, ಅದರಿಂದ ಹಿಂದೆ ಸರಿಬಹುದು. ಆದರೆ ಭಗವಂತ ಅಲ್ಲೊಂದು ಸಾಕ್ಷಿಯಾಗಿ ನಿಮ್ಮನ್ನು ನಿಲ್ಲಿಸಿರ್ತಾನೆ. ಎಲ್ಲೋ ಒಂದು ರೀತಿಲಿ ಆ ಸಾಕ್ಷಿ ನೀವು ಹೇಳಿದರೆ ಅಲ್ಲಿ ಇಲ್ಲಿ ಏನೂ ನಿಮ್ಮಿಚ್ಛೆ ಅಂತ ನಡೆಯೋದಿಲ್ಲ ಅಂದಮೇಲೆ ಯಾಕೆ ಈ ಭಯ ಅಲ್ವಾ? ಆ ರೀತಿ ಪ್ರಶ್ನೆ ಬರ್ತಾ ಇರೋದಿಲ್ಲ. ನಾನು ಅದನ್ನು ನಿಮಗೆ ವಿವರವಾಗಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ಯಾಕೆ ಈ ಭಯ? ಹಾಗಂತ ನೀವು ಆ ಮಗುವಿಗೆ ಅಲ್ಲೊಂದು ಏನು ಅನ್ಯಾಯ ನಡೀತಲ್ಲ ಅದಕ್ಕೆ ಏನೋ ಒಂದು ಸಹಾಯ ಮಾಡಿದೆ ನಿಮ್ಮ ಜೀವನದಲ್ಲಿ ನೀವು ವಾಪಸ್ ಹೋದ್ರಿ ಅಂದರೆ ತಪ್ಪಿಸ್ಕೊಂಡು ಮರೆಯಾದ್ರಿ ಅಂತ ಇಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದುದ್ದಕ್ಕೂ ಸಮಸ್ಯೆ ಬರವಲ್ಲ, ಅಂಥ ಘಟನೆಗಳು ನಡೆಯೋದಿಲ್ಲ ಅಂತೇಳಿ ಹೇಗೆ ನೀವು ಅಂದ್ಕೊಳ್ತೀರಾ? ಅಂಥ ಘಟನೆಗಳು ನಡೀತವೆ, ಅದಕ್ಕೆ ಇಲ್ಲೊಂದು ದಾರಿ ತೋರಿಸ್ತಾ ಇದ್ದೀನಿ, ಇಲ್ಲೇನಾದರೂ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ಅಂಥ ಘಟನೆಗಳಿಗೆ ನಿನಗೊಬ್ಬರು ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ತಂದು ನಿಲ್ಲಿಸಿರ್ಬೋದಲ್ಲ. ಒಳ್ಳೆಯದನ್ನು ಯಾಕೆ ಯೋಚಿಸಲ್ಲ? ನಾವು ಕೆಟ್ಟದಾಗಿ ನಕಾರಾತ್ಮಕವಾಗಿ ಯಾಕೆ ಚಿಂತಿಸ್ತೀವಿ? ಕರ್ಮ ಏನೋ ಕಳ್ಕೊಳ್ಳೋಕ್ಕಿಲ್ಲಿ ನಮಗೊಂದು ಅವಕಾಶವನ್ನು ಕೊಟ್ಟಿರ್ಬೋದಲ್ವಾ ಅನಿಸತ್ತೆ. ಸಾಮಾನ್ಯನೇ, ನಮ್ಗೆ ಯಾಕೆ ಬೇಕು ಅನ್ನೋ ರೀತಿಲಿ ಎಲ್ಲರೂ ಹಿಂದೆ ಸರಿತಾರೆ. ಅದೇ ಇಲ್ಲಿ ಸತ್ಯ. ಏನೂ ಬೇಡ, ಒಂದು ನಾಯಿ ರೋಡಲ್ಲಿ ವಿಲವಿಲ ಒದ್ದಾಡ್ತಾ ಇದೆ ಅಂದರೆ ಅದನ್ನು ನೋಡ್ಕೊಂಡು ಓಡಾಡೋರೆ ತುಂಬ ಜನ ಅಲ್ವಾ? ಅಯ್ಯೋ ಪಾಪ ಅಂತಾರೆ. ಆದರೆ ಅದಕ್ಕೆ ಏನಾದರೂ ಒಂದು ಸೂಕ್ತ ಚಿಕಿತ್ಸೆ ಕೊಡಿಸೋ ಅಷ್ಟು ಸಮಯ ಇರೋದಿಲ್ಲ. ಜೀವನದಲ್ಲಿ ಒತ್ತಡ, ಹಣ ಗಳಿಸ್ಬೇಕು, ಇನ್ಯಾವುದೋ ವಿಚಾರ ನನಗೆ ಯಾಕೆ, ಅದ್ರ ಕಾಯಿಲೆ ನನಗೆ ಹತ್ಕೊಳ್ಳುತ್ತೆ, ಬೇಡಪ್ಪ ಅನ್ನೋ ರೀತಿಲಿ 108 ಥರ ಯೋಚಿಸ್ತೀವಿ. ಅದೇ ಕರ್ಮನೇ ಆಗಿರ್ಬೋದಲ್ಲ, ಅದು ಬಿದ್ದಿರೋದು ಗುರುವಿನ ಪರೀಕ್ಷೆ, ಭಗವಂತನ ಪರೀಕ್ಷೆನೇ ಅಲ್ಲ ನಿಂತಿರ್ಬೋದಲ್ಲ. ಅಂದರೆ ಅದು ಬಿದ್ದಿರೋದು, ಅದಕ್ಕೆ ನೀನು ಸಹಾಯ ಮಾಡಿದ್ರೆ ನಿನ್ನ ಕರ್ಮ ಇದು ಕಳಿಯುತ್ತೆ, ಅದಕ್ಕೆ ನೀನು ಸಹಾಯ ಮಾಡಿದ್ರೆ ನಿನ್ಗೆ ಸಂತಾನ ಆಗುತ್ತೆ, ಅದಕ್ಕೆ ನೀನು ಸಹಾಯ ಮಾಡಿದ್ರೆ ನಿನಗೇನೋ ಜೀವನದಲ್ಲಿ ನೀನು ಬಯಸ್ತಾ ಇರುವ ಒಂದು ಉದ್ದೇಶ ಪೂರ್ಣಗೊಳ್ಳುತ್ತೆ. ಅದೇ ನಿನ್ನ ಪರೀಕ್ಷೆ, ಕೊನೆಯ ಪರೀಕ್ಷೆ ಅದೇ ಆಗಿತ್ತು. ಆ ಪರೀಕ್ಷೆ ನಾನು ನಿನ್ನ ಕಣ್ಣೆದುರಿಗೆ ಇಟ್ಟಿದ್ದೆ, ಆದರೆ ನನಗೆ ಯಾಕೆ ಬೇಕದು ಅನ್ನೋ ರೀತಿಯಲ್ಲಿ ನೀನು ಅದನ್ನು ದಾಟ್ಕೊಂಡು ಹೋದೆ, ತಿರಸ್ಕಾರ ನೋಟದಿಂದ ನೋಡಿ ಹೋದೆ, ಅದರ ಅಗತ್ಯ ಇಲ್ಲ ಅನ್ನೋ ರೀತಿಲಿ ಹೋದೆ. ಹಾಗಾಗಿ ನೀನು ಅಪೂರ್ಣನಾಗಿಯೇ ಉಳಿದಿದೆಯಾ ಕೆಲವೊಂದು ವಿಚಾರಗಳಲ್ಲಿ ಅನ್ನೋ ರೀತಿಲಿ ಬರುತ್ತೆ. ಅಂದರೆ ಕೆಲವೊಂದು ಸಾರಿ ನಮ್ಮ ಪಾಪಗಳನ್ನು ಕಳ್ಕೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಲಿ ಒಂದು ಕಜ್ಜಿ ಹಿಡಿದ ನಾಯಿ ನಮ್ಮ ಕಣ್ಣೆದುರಿಗೆ ವಿಲವಿಲ ಒದ್ದಾಡುತ್ತೆ ಅಂದರೆ ನಮ್ಮ ಕೈಲಿ ಅದಕ್ಕೆ ಮುಟ್ಟಿ ಸಹಾಯ ಮಾಡೋಕ್ಕಾಗದೇ ಇದ್ದರೂ ಪರವಾಗಿಲ್ಲ, ಅದಕ್ಕೆ ಸಹಾಯ ಮಾಡೋರು ಅಂತ ಇರ್ತಾರಲ್ಲ, ಅವರಿಗೊಂದು ಫೋನ್ ಮಾಡಿ ಅಲ್ಲೇನೋ ಒಂದು ಸ್ವಲ್ಪ ವಿಚಾರಿಸಿ ಅದಕ್ಕೆ ಸ್ವಲ್ಪ ಹಣ ಕೊಟ್ಟು ನಾವು ಅದನ್ನು ಅದರ ಜಾಗಕ್ಕೆ ಮುಟ್ಟಿಸಿ ಅದಕ್ಕೇನೋ ಒಂದು ರೀತಿಯಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದರೆ ಅಲ್ಲಿ ಅದರದ್ದೇ ಆದ ಫಲ ಬೇರೆ ರೀತಿ ಸಿಗುತ್ತೆ. ತುಚ್ಛವಾಗಿ ಕಾಣ್ತಾ ಯಪ್ಪ ಇದು ನಮ್ಮ ಮನೆ ಬಳಿ ಇದ್ದರೆ ಇದರಿಂದ ಬರುವ ರೋಗ ನಮಗೆ ಹರಡತ್ತೆ, ಮಕ್ಕಳಿಗೆ ಹರಡತ್ತೆ ಅನ್ನೋ ರೀತಿಲಿ ನೋಡಿದಾಗ ಏನಾಗುತ್ತೆ ಯೋಚನೆ ಮಾಡಿ. ಹೌದಾ, ಅದರಿಂದನೇ ರೋಗ ಹರಡೇ ಸಾಯ್ತಾ ಇರೋದ ಜನ ಹಾಗಾದರೆ ಅಲ್ವಾ? ಯೋಚನೆ ಮಾಡೋ ರೀತಿಲಿ ಸಾವು ಯಾವ ಕ್ಷಣ ಹೇಗಾದರೂ ಬರ್ಬೋದು, ಅವರ ಪ್ರಾರಬ್ಧ ಕರ್ಮ ನಿರ್ಧಾರ ಮಾಡುತ್ತೆ. ಆದರೆ ಮನುಷ್ಯ ಇಲ್ಲಿ ಒಂದು ಭ್ರಮೆಯಲ್ಲಿ ನನಗೆ ಅದು ಮಾಡಿದರೆ ಸಾವು ಬರುತ್ತೆ, ನನಗೆ ಇತ್ತಿಂದರೆ ಸಾವು ಬರುತ್ತೆ, ಹಾಗೆ ಹೀಗೆ ಅಂತೇಳಿ ಅಳಿತಾ ಇದ್ದಾನಷ್ಟೇ. ಭಗವಂತ ನಿರ್ಧಾರ ಮಾಡಿದರೆ ಎಲ್ಲವೂ ಬದಲಾಗತ್ತೆ. ಅವನು ನಿರ್ಧಾರ ಮಾಡಲಿಲ್ಲ ಅಂದರೆ ನಮ್ಮ ಜೀವನ ಅಲ್ಲೇ ನಿಂತಿರುತ್ತೆ. ನಿನ್ನ ಕರ್ಮಗಳನ್ನು ನೀನು ಅನುಭವಿಸು, ನಾನು ಯಾವುದೇ ರೀತಿ ಸಹಾಯ ಮಾಡಲ್ಲ ಅಂತಾರೆ. ಹಾಗಾಗಿ ಬಾಬಾ ನಮಗೆ ತಿಳಿಸ್ಕೊಟ್ಟಿರೋದು ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ, ಮನುಷ್ಯತ್ವ, ಮಾನವೀಯತೆ ಇದ್ದಷ್ಟು ಜೀವನದಲ್ಲಿ ಸಂಘರ್ಷ ಹೆಚ್ಚಾಗ್ಬೋದು. ಯಾಕಂದರೆ ಅದು ಹಿಂದಿನ ಜನ್ಮದ ಕರ್ಮಗಳು. ಆ ಸಂಘರ್ಷಗಳನ್ನು ಕಳ್ಕೊಳ್ಳೋಕ್ಕೆ ಇವೆಲ್ಲವೂ ನಮಗೆ ದಾರಿಗಳು ಆ ಸಮಯದಲ್ಲಿ. ಹಾಗಾಗಿ ಒಳ್ಳೆಯವರಿಗೆ ತುಂಬ ಕಷ್ಟ ಯಾಕೆ ಅಂತ ಹೇಳಿ ಕೇಳ್ತೀವಲ್ವ. ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಅರ್ಹತೆಗಳನ್ನು ಕೊಡಲಿಕ್ಕೆ ಭಗವಂತ ತಯಾರಿ ನಡೆಸ್ತಾರಂತೆ. ಅಂದರೆ ಯಾರನ್ನೋ ಒಬ್ಬರನ್ನ
ಒಂದು ದೇವರ ಸೇವೆಗೆ ಅಂತ ನೇಮಿಸ್ತಾರೆ ಅಂದರೆ ಅದಕ್ಕೆ ಅವರು ಅರ್ಹರಾಗಿರಬೇಕು. ಮಂತ್ರ ಹೇಳೋದಾಗಿರ್ಬೋದು, ಅಭಿಷೇಕ ಮಾಡೋದಾಗಿರ್ಬೋದು, ಇಲ್ಲ ಭಗವಂತನ ಒಂದು ಎಲ್ಲ ರೀತಿಯ ಒಂದು ಗೀತೆಗಳನ್ನಾಗಿರ್ಬೋದು, ಪುರಾಣಗಳನ್ನಾಗಿರ್ಬೋದು ಓದಿ ತಿಳ್ಕೊಳ್ಳೋ ಹಾಗಿರ್ಬೇಕಂದ್ರೆ ಯಾರೋ ಬಂದು ಭಗವಂತನ ಬಗ್ಗೆ ಏನು ಅಂತ ಕೇಳಿದ್ರೆ ಅವರಿಗೆ ಆ ಭಗವಂತನ ಬಗ್ಗೆ, ಆ ಪುರಾಣದ ಬಗ್ಗೆ ಹೇಳೋ ಒಂದು ಕೆಪಾಸಿಟಿ ಇರಬೇಕಲ್ವ, ಅರ್ಹರಾಗಿರಬೇಕು. ಆಗಲೇ ಅವರು ದೇವರ ಪೂಜೆ ಮಾಡೋಕ್ಕೆ ಯೋಗ್ಯರಾಗಿರ್ತಾರೆ. ಆ ದೇವ್ರ ಬಗ್ಗೆನೇ ಅವ್ರು ತಿಳ್ಕೊಂಡಿಲ್ಲ ಅಂದರೆ ಅವ್ರು ಪೂಜೆ ಮಾಡೋಕ್ಕೆ ಅರ್ಹರ. ಹಾಗೆ ಈಗ ಒಂದೇ ಸರಿ ಈಗ ಮಟನ್ ಮಾರೋರು, ಚಿಕನ್ ಮಾರೋರು, ಇಲ್ಲ ಇನ್ಯಾವುದೇದೋ ರೀತಿ ಕೆಲಸ ಮಾಡೋರನ್ನ ತಂದು ಒಂದೇ ಸರಿ ದೇವ್ರ ಗುಡಿಯಲ್ಲಿ ಕೂರಿಸಿ ದೇವರ ಮಂತ್ರ ಹೇಳಿ ನೀನು ಪೂಜೆ ಮಾಡಿಬಿಡು, ಹಾಗೆ ಬಂದವರಿಗೆಲ್ಲ ಈ ದೇವ್ರ ಬಗ್ಗೆ ಪರಿಚಯ ಮಾಡಿಕೊಡು ಅಂತ ಹೇಳಿದರೆ ಆಗತ್ತಾ? ಇಲ್ಲ ತಾನೇ. ಹಾಗಾಗಿ ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಬರ್ತಾ ಇದೆ, ದುಃಖ ಯಾಕೆ ಬರ್ತಾ ಇದೆ? ಕೆಲವೊಂದು ಸಾರಿ ಒಳ್ಳೆಯವರಿಗೆ ಯಾಕೆ ಕೆಲವೊಂದು ಪರೀಕ್ಷೆಗಳನ್ನು ನೀಡುವಂಥ ಸಂದರ್ಭ ಬರುತ್ತೆ ಅಂದರೆ ನಿಮ್ಮನ್ನು ಅರ್ಹರಾಗಿಸ್ತಾ ಇದ್ದಾರೆ ಯಾವುದೋ ಒಂದು ವಿಶೇಷವಾದದ್ದಕ್ಕೆ. ಒಂದು ವಿಶೇಷವಾದದ್ದನ್ನು ನೀವು ಮನಸ್ಸು ಬಯಸ್ತಾ ಇದೆ, ಅದಕ್ಕೆ ನಿಮ್ಮನ್ನು ಅರ್ಹರಾಗಿಸ್ಬೇಕಲ್ವಾ? ನೀವು IAS ಆಫೀಸರ್ ಆಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ, ಅದಕ್ಕೆ ಪೂರ್ವ ಸಿದ್ಧತೆ ಪರೀಕ್ಷೆಯನ್ನು ನೀವು ಕೊಡ್ತೀರಲ್ವಾ, ಹಗಲಿರಳೆನ್ನದೆ ಓದ್ತಿರಲ್ವಾ, ಶ್ರಮ ಪಡ್ತಿರಲ್ವಾ? ಹಾಗೆ ನಿಮ್ಮ ಜೀವನದಲ್ಲಿ ನೀವು ವಿಶೇಷವಾದದ್ದನ್ನು ಪಡ್ಕೊಳ್ಬೇಕು. ನೆಮ್ಮದಿ ಬೇಕು, ಆರೋಗ್ಯ ಬೇಕು, ಮಕ್ಕಳು ಬೇಕು, ಮದುವೆ ಬೇಕು, ಹಾಗೆ ಒಳ್ಳೆಯ ಕೆಲಸ ಬೇಕು, ನೆಮ್ಮದಿ ಬೇಕಪ್ಪ ಜೀವನದಲ್ಲಿ, ಯಾವುದೇ ರೀತಿ ಸಮಸ್ಯೆ ಇಲ್ಲದಂತೆ ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಅದಕ್ಕೆ ನೀವು ಅರ್ಹರಾಗಬೇಕಲ್ವಾ? ಅದಕ್ಕೆ ಕೆಲವು ಕರ್ಮಗಳನ್ನು ಕಳ್ಕೊಳ್ಬೇಕು, ದೋಷಗಳನ್ನು ಕಳ್ಕೊಳ್ಬೇಕು. ಹಾಗೆ ನೀವು ಅಂಥ ಎಂಥದೇ ಘಟನೆ ಎದುರಾದರೂ ಪರವಾಗಿಲ್ಲ, ನಾನು ಅದನ್ನು ಸಂಭಾಳಿಸ್ತೀನಿ ಅನ್ನೋ ರೀತಿಲಿ ನೀವೊಂದು ಧೈರ್ಯ, ಆತ್ಮವಿಶ್ವಾಸ ಇವೆಲ್ಲವನ್ನು ಹೊಂದಬೇಕಲ್ವ. ಆಗಲೇ ನಿಮಗೆ ಆ ಪದವಿ ಸಿಗೋದಲ್ವ. ಆ ರೀತಿ ಶಿಕ್ಷಣ ಭಗವಂತನಿಂದ, ಗುರುವಿನಿಂದಲೂ ಆಗಾಗ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಅಂದರೆ ನಾವಿದನ್ನು ನಮ್ಮ ಮಕ್ಕಳಿಗೆ ಯಾವುದೋ ಒಂದು ಎಕ್ಸಾಮ್ ಕಟ್ಟಿಸಿ ನೀವು ನೀಟ್ ಎಕ್ಸಾಮ್ ಪಾಸ್ ಆಗಬೇಕಮ್ಮ, ನಾನು ನಿನಗೆ ಸೇವೆ ಮಾಡ್ತೀನಿ ಹಗಲಿರಳು ಅನ್ನೋದೇ ಮಕ್ಕಳಿಗೆ ಓದಕ್ಕೆ ಹಚ್ಚಿ ಅವರಿಗೆ ನೀರು ಬೇಕಾ, ಹಾಲು ಬೇಕಾ, ರಾತ್ರಿ ಎಬ್ಸೋದು, ಓದಿಸೋದು, ಈ ರೀತಿಯ ಅವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀವಿ ಅಂದರೆ ನಾವು ಅವರಿಗೆ ಒಂದು ಮಾರ್ಗದರ್ಶನ ಮಾಡ್ತಿದ್ದೀವಿ, ಅಂದರೆ ಅವ್ರಿಗೆ ಸಹಾಯ ಮಾಡ್ತಿದ್ದೀವಿ ಅವರ ದಡ ಸೇರಲಿಕ್ಕೆ. ಹಾಗೆ ಇಲ್ಲಿ ಗುರು ಎಲ್ಲ ರೀತಿಯಲ್ಲೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ನೀವು ಕಷ್ಟ, ದುಃಖ, ಸಮಸ್ಯೆ ಏನಲ್ಲಿ ಇದ್ದೀರೋ ಈ ಸಮಯದಲ್ಲಿ, ಆದರೆ ನೀವು ಅದನ್ನು ಕಳ್ಕೊಳ್ಬೇಕು ಅಂತೇಳಿ ಗುರುವಿನಲ್ಲಿ ಶರಣಾಗಿದ್ದೀರಾ, ಭಗವಂತನಲ್ಲಿ ಶರಣಾಗಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಅದ್ರ ಜೊತೆಗೆ ಬರುವ ಕಷ್ಟಗಳನ್ನು, ಸಂಘರ್ಷಗಳನ್ನು ಎದುರಿಸ್ತಾ ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. ನಾನು ನಿನ್ನ ಜೊತೆಗಿದ್ದೀನಿ, ನಿನಗೆ ಮುಂದೆ ಸಹಾಯ ಸಿಗುತ್ತೆ, ಹಾಗೆ ಯಾರಿಂದ ನಿನಗೆ ತೊಂದರೆ ಆಗುತ್ತೋ ಅವರನ್ನು ದೂರ ಸರಿಸ್ತೀನಿ, ಹಾಗೆ ಯಾರಿಗೆ ಜೊತೆ ನಿನ್ನನ್ನು ಸೇರಿಸ್ಬೇಕೋ ಸೇರಿಸ್ತೀನಿ, ಹಾಗೆ ಯಾವ ಸಹಾಯ ಸಿಗಬೇಕೋ ಅದನ್ನು ನಾನು ಸಿಗುವಂತೆ ಮಾಡ್ತೀನಿ, ಎಲ್ಲ ರೀತಿಯಲ್ಲೂ ನಾನು ನಿನಗೆ ಬೆಂಬಲ ನಿಲ್ತೀನಿ ಅನ್ನೋ ರೀತಿಲಿ ಗುರುವು ನಿಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ, ಹಾಗೆ ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಅದು ಯಾವುದೇ ರೀತಿ ಕನಸಾಗಿರ್ಬೋದು, ನಿಮ್ಮ ಆತ್ಮದ ಉದ್ದೇಶ ಆಗಿರ್ಬೋದು, ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಆತ್ಮದಲ್ಲಿ ಒಂದು ಉದ್ದೇಶವನ್ನು ಹೊತ್ತು ಬಂದಿರ್ತೀರಾ, ಅದು ಇಲ್ಲಿ ಈ ಒಂದು ಭ್ರಮೆಯ ಒಂದು ಮಾಯೆಯಲ್ಲಿ ಮರ್ತು ಬಿಟ್ಟಿರ್ತೀರ. ಭೌತಿಕ ಸುಖಗಳಲ್ಲಿ ಮರೆತು ಹಣ ಬೇಕು, ಇಲ್ಲ ಕೆಲಸ ಬೇಕು, ಇಲ್ಲ ಇನ್ನೇನೋ ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳಿಗೆ ನಿಮ್ಮ ಒಂದು ಆತ್ಮದ ಉದ್ದೇಶವನ್ನೇ ಬಲಿ ಕೊಟ್ಟಿರ್ತೀರ. ಆಗ ಕೆಲವೊಂದು ಸರಿ ಪದೇ ಪದೇ ಅದೇ ರೀತಿಯ ವಿಚಾರಗಳು ಎದುರಾಗಿ, ಅದು ನೋವು, ದುಃಖ, ಸಮಸ್ಯೆ, ಇನ್ಯಾವುದೇದೋ ರೀತಿಯಲ್ಲಿ ವಿಚಾರಗಳು ಎದುರಾಗ್ತಾ ಇಲ್ಲಿ ಯಾಕೆ ಹೀಗಾಗ್ತಾ ಇದೆ, ನಾನು ಎಲ್ಲ ರೀತಿಯಲ್ಲೂ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀನಿ, ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ, ಆದರೂ ಕೂಡ ನನಗೆ ಯಾಕೆ ಈ ಅಡೆತಡೆಗಳು ಬಂದು ನಿಲ್ತಾ ಇದ್ದಾವೆ ಅಂದರೆ ನಿಮ್ಮ ದಾರಿ ಅದಲ್ಲ. ನಿಮ್ಮ ದಾರಿ ಏನು, ನಿಮ್ಮ ಆತ್ಮದ ಉದ್ದೇಶದ ದಾರಿ ನೀವು IAS ಆಫೀಸರ್ ಆಗಬೇಕು ಅಂತೇಳಿ. ಆದರೆ ನೀವೇನು ಮಾಡ್ತಾ ಇದ್ದೀರಾ, ನಾನು ಡ್ಯಾನ್ಸರ್ ಆಗಬೇಕು ಅಂತೇಳಿ ಹೋಗ್ತಾ ಇದ್ದೀರಾ. ಆಗ ಏನಾಗುತ್ತೆ, ಇದು ಪ್ರೊಫೆಷನಲ್ ಆಗಿ ಸಿಗುತ್ತೆ, ಅದು ನೀವು ಕಂಡುಕೊಳ್ಳೇಬೇಕಾಗುತ್ತೆ. ಯಾಕಂದರೆ ನಿಮ್ಮ ಆತ್ಮದ ಮೂಲ ಉದ್ದೇಶ ಅದಾಗಿರುತ್ತೆ. ಇದನ್ನು ಇಲ್ಲೇ ಇಟ್ಕೋ, ಸೀಮಿತ ಮಾಡ್ಕೋ ಅಷ್ಟೇ. ಅದು ಅಂದರೆ ಒಂದು ನಿನಗೆ ಯಾವಾಗಾದರೂ ಬೇಜಾರಾದಾಗ, ಇಲ್ಲ ನಿಮ್ಮದು ಒಂದು ಸೈಡ್ ಬಿಸ್ನೆಸ್ ಥರ ಏನೋ ಒಂದು ಮಾಡ್ಕೋ, ಆದರೆ ನೀನು ನಿನ್ನ ಆತ್ಮದ ಉದ್ದೇಶ ಇದೇ ಆಗಿದೆ, ಇದೇ ಆಗಿ ನೀನು 4 ಜನಗಳಿಗೆ ಸೇವೆ ಮಾಡಬೇಕು, ಒಂದು ನಿನ್ನ ಕಾರ್ಯಕ್ಷಮತೆಯನ್ನು ತೋರಿಸ್ಬೇಕು, ಅಲ್ಲಿ ಯಾರಿಗೂ ಅನ್ಯಾಯ ಆದವರಿಗೆ ನ್ಯಾಯ ಕೊಡಬೇಕು, ಈ ರೀತಿ ಒಂದು ಯೋಜನೆ ಇರುತ್ತೆ. ಅಂದರೆ ನಾನಿಲ್ಲಿ ಒಂದೇ ಉದಾಹರಣೆಯನ್ನು ಕೊಟ್ಟು ನಿಮಗೆ ಅದನ್ನು ಮನವರಿಕೆ ಮಾಡಿಸ್ತಿದ್ದೀನಿ. ಇಲ್ಲಿ ಅನೇಕ ರೀತಿಯ ಎನರ್ಜಿ ಬಂದಿದೆ. ಆ ಎನರ್ಜಿಗೆ ತಕ್ಕ ಹಾಗೆ ನಿಮ್ಮ ವಿಚಾರಗಳು ಯಾವ ರೀತಿ ಕನೆಕ್ಟ್ ಆಗ್ತವೋ ಅದನ್ನು ನೀವು ಸರಿಪಡಿಸ್ಕೊಳ್ಳಿ ಅಷ್ಟೇ. ನಾನು ಎಲ್ಲ ಕಾರ್ಡುಗಳನ್ನು ಒಟ್ಟುಗೂಡಿಸಿ ಇದನ್ನು ನಿಮಗೆ ಮನಮುಟ್ಟುವ ಹಾಗೆ ಹೇಳುವ ಪ್ರಯತ್ನ, ಸರಳ ಭಾಷೆಯಲ್ಲಿ ಪ್ರಯತ್ನಿಸ್ತಾ ಇದ್ದೀನಿ. ಅಂದರೆ ಕೆಲವೊಂದು ಸಾರಿ ಈ ಕಾರ್ಡುಗಳ ಇಷ್ಟೇ ವಿಚಾರ ಬಂದಿದೆ ಅಂದಾಗ ಅದು ಅರ್ಥ ಆಗೋದಿಲ್ಲ, ಇಷ್ಟೇನಾ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಹಾಗಾಗಿ ಅದನ್ನು ವಿಸ್ತಾರವಾಗಿ ವಿವರಿಸ್ತಾ ಇದ್ದೀನಿ. ಯಾವುದನ್ನು ಜೀವನದ ದೊಡ್ಡ ಸತ್ಯ ಅಂತೇಳಿ ತಿಳಿದಿರ್ತೀರೋ ಅದೇ ನಿಮಗೆ ಒಂದು ಹೊಸ ದಾರಿ ತೋರಿಸ್ತಾ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳಲು ಹೊರಗೆಲ್ಲೋ ಸುತ್ತಬೇಕಿಲ್ಲ, ನಿನ್ನೊಳಗೆ ಅದಕ್ಕೆ ಉತ್ತರವಿದೆ. ಅದನ್ನು ಅರ್ಥ ಮಾಡ್ಕೋ ಧ್ಯಾನದ ಮೂಲಕ, ನಿನಗೆ ಸ್ವಲ್ಪ ಶಾಂತಿ ಕೊಡುವ ಮೂಲಕ, ಒತ್ತಡದ ಮೂಲಕ ಅದು ಬೇಕು ಇದು ಬೇಕು ಅನ್ನೋ ರೀತಿಯಲ್ಲಿ ಓಡೋದನ್ನು ಬಿಟ್ಟು ಸ್ವಲ್ಪ ನಿನಗೆ ನೀನು ಸಮಯ ಕೊಟ್ಟು ನೋಡು. ಈ ಭಗವಂತನ ಅನುಗ್ರಹ ಆಶೀರ್ವಾದ ನಿನಗೆ ಸಮಯ ಕೊಟ್ಟು ನಿನ್ನನ್ನು ಉದ್ಧರಿಸುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಈ ಧ್ಯಾನ, ಈ ಪೂಜೆ, ಗುರುವಿನ ನಾಮಸ್ಮರಣೆ, ಅವರ ಶರಣದಲ್ಲಿ ಹೋಗೋದು, ಭಗವಂತನ ಸೇವೆ ಮಾಡೋದು, ಇವೆಲ್ಲವೂ ನಿಮ್ಮ ಹಿಂದಿನ ಜನ್ಮದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಕೂಡ ಸಹಾಯ ಮಾಡ್ತವೆ. ಹಾಗೆ ಆ ವಿಚಾರಗಳನ್ನು ನೀವು ಪಡ್ಕೊಳ್ಳೋಕ್ಕೂ ಕೂಡ ಅನುವು ಮಾಡಿಕೊಡ್ತವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವು ಬಾರಿ ನೀವು ಬೇರೆಯವರನ್ನು ನಂಬಿದ್ದೀರಾ, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸ್ವಂತ ವಿಚಾರಗಳನ್ನು ಹೇಳ್ಕೊಂಡಿದ್ದೀರಾ.
ನೀವು ತುಂಬ ಅದರಲ್ಲಿ ಸಂಘರ್ಷ ಹೋರಾಟದ ಜೊತೆ ಅವ್ರು ಕೊಟ್ಟ ನೋವುಗಳನ್ನು ನಿಮ್ಮನ್ನು ಉಪಯೋಗಿಸಿಕೊಂಡ ರೀತಿ ನೀತಿಗಳನ್ನು ನೆನೆದು ಈಗ ದುಃಖ ಪಡ್ತಾ ಇದ್ದೀರಾ. ಅಷ್ಟೊಂದು ಆ ವಿಚಾರ ನಿಮಗೆ ನೋವು ಕೊಟ್ಟಿತ್ತು. ಈಗ ಗುರುವಿನ ಜೊತೆ ನಿಮ್ಮ ಒಂದು ಸಂಪರ್ಕ ಶುರುವಾದ ಮೇಲೆ ನೀವು ಎಲ್ಲವನ್ನ ಅವರ ಹತ್ರ ಮಾತಾಡ್ತಾ ಇದ್ದೀರಾ. ಅದಕ್ಕೆ ತಕ್ಕ ಹಾಗೆ ಅವರಿಂದ ನಿಮಗೆ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ. ನೀವು ಬೇರೆಯವರ ಹತ್ರ ನಿಮ್ಮ ವಿಚಾರವನ್ನು ಹೇಳ್ಕೊಂಡಾಗ ನಿನಗೆ ಸಹಾಯ ಮಾಡ್ತೀನಿ ಅಂತ ನಂಬಿಸಿ ನಿಮ್ಮನ್ನು ಅತಿ ದೊಡ್ಡ ನೋವಿಗೆ ತಳ್ಳಿ ಹೋಗಿದ್ದಾರೆ. ಈಗ ನೀವು ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವದಲ್ಲಿ ನಿಮ್ಮನ್ನು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ನಿಮ್ಮ ಪರಿವರ್ತನೆ ಅಂದರೆ ಅದನ್ನು ಮರೀಲಿಕ್ಕಾಗ್ತಾ ಇಲ್ಲ, ಆದರೂ ಕೂಡ ಆ ಬದಲಾವಣೆಯಿಂದ ನೀವು ಸುರಕ್ಷಿತವಾಗಿದ್ದೀರಾ. ಈಗ ಕೆಲವು ಸತ್ಯಗಳನ್ನು, ವಾಸ್ತವ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡು ಈಗಾಗಲೇ ನೀವು ಸಾಕಷ್ಟು ದೂರ ಬಂದಿದ್ದೀರಾ. ಕರ್ಮ ಅಂದರೆ ಏನು, ಅದರ ಮರ್ಮವನ್ನು ಹೇಗೆ ಭೇದಿಸಬೇಕು ಅನ್ನೋದನ್ನು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ. ಇದಕ್ಕೆ ಸಹಾಯ ಮಾಡಿದವರು ಗುರು. ಆದರೂ ಕೂಡ ಕೆಲವು ಭಯದಲ್ಲಿದ್ದೀರಾ, ಆತಂಕದಲ್ಲಿದ್ದೀರಾ. ಯಾರಾದರೂ ಏನಾದರೂ ಮಾಡ್ತಾ ಇದ್ದಾರಾ, ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಬೀರ್ತಾ ಇದ್ದಾರೆ ಅಂದರೆ ಖಂಡಿತ ಅದು ನಡೀತಾನೆ ಇರುತ್ತೆ. ಅದು ದಿನನಿತ್ಯದ ಪ್ರಕ್ರಿಯೆ. ಯಾಕಂದರೆ ನಕಾರಾತ್ಮಕತೆ ಅನ್ನೋದು ನಿಮ್ಮ ಸುತ್ತಮುತ್ತನೇ ಅಲ್ದಾಡ್ತಾ ಇರುವ ಒಂದು ಶಕ್ತಿಯಾಗಿರುತ್ತೆ. ಅಂದರೆ ನೀವು ಆ ರೀತಿ ವಿಚಾರಗಳಿಗೆ ಕನೆಕ್ಟ್ ಆದ ತಕ್ಷಣ ಅದು ನಿಮ್ಮ ಮೇಲೆ ಹಾವಿ ಮಾಡುತ್ತೆ. ಯಾಕಂದರೆ ಇಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಹೇಗೆ ಸುತ್ತಮುತ್ತ ಆವರಿಸಿದೆಯೋ ನಿಮ್ಮ ಔರವಾಗಿ ಅದು ಬದಲಾಗತ್ತಲ್ಲ. ಅಂದರೆ ನೀವು ನಿಮ್ಮ ಸುತ್ತ ಇರುವ ಒಂದು ಎನರ್ಜಿನ ಯಾವ ರೀತಿ ತಗೊಳ್ತಿರಲ್ಲ ಅದರ ಮೂಲಕ ನಿಮ್ಮ ಔರ ಪರಿಶುದ್ಧವಾಗುತ್ತೆ. ಕೆಲವೊಂದು ಸರಿ ನೆಗೆಟಿವ್ ಆಗಿ ಅದು ಕನ್ವರ್ಟ್ ಆಗಿ ನಿಮ್ಮನ್ನು ನೆಗೆಟಿವ್ ವಿಚಾರಗಳತ್ತ ಒಯ್ಯುತ್ತೆ. ಇದೇ ಒಂದು ವಾಸ್ತವ ಸತ್ಯ. ಇದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ಗುರುವು. ಹಾಗಾಗಿ ನಿಮ್ಮ ಸುತ್ತ ಇರುವ ಕೆಲವೊಂದು ನೆಗೆಟಿವ್ ವಿಚಾರಗಳನ್ನು ನೀವು ತಳ್ಳಿ ಹಾಕ್ತಾ ಇದ್ದಾರೆ. ಅಂಥ ಜನರಿಂದ ನೀವು ದೂರ ಇರಬೇಕು ಅಂತೇಳಿ ಎಚ್ಚರಿಸ್ತಾ ಇದ್ದಾರೆ. ಇದಾರವರು ಅನಿವಾರ್ಯವಾಗಿ ನಿಮ್ಮ ಕುಟುಂಬದಲ್ಲಿದ್ದಾರೆ. ಹಾಗಂತ ನಿಮ್ಮ ಪ್ರಭಾವ ಆಗಿರ್ಬೋದು, ಅವರ ಪ್ರಭಾವ ಆಗಿರ್ಬೋದು ನಿಮ್ಮ ಮೇಲೆ ಅವರ ಮೇಲೆ ಬೀಳುವ ಹಾಗೆ ನೋಡ್ಕೊಳ್ಬೇಕು. ಯಾಕಂದರೆ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ಅವ್ರು ಹೀಳ್ಕೊಂಡ್ಬಿಡ್ತಾರೆ ಕೆಲವೊಂದು ಸಾರಿ. ಹಾಗಾಗಿ ಅಂಥವರನ್ನು ದೂರನೇ ಇಡಬೇಕು. ಅಂದರೆ ಒಂದು ಸಕಾರಾತ್ಮಕ ಶಕ್ತಿಯ ಎನರ್ಜಿನ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೆಗೆಟಿವ್ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸಿಕೊಳ್ಳದೆ ಸ್ಥಿರತೆ, ಗೌರವ ಮತ್ತು ನಾಯಕತ್ವದ ಸಂಕೇತ ಇಲ್ಲಿ ಸಿಗ್ತಾ ಇರೋದ್ರಿಂದ ನೀವು ಮೇ ತಿಂಗಳ ಎಂಡಲ್ಲಿ ಗಟ್ಟಿಯಾದ ಒಂದು ಸಂಬಂಧವನ್ನು ಹೊಂದುತ್ತೀರಾ. ಹಾಗೆ ಒಬ್ಬರು ನಿಮ್ಮ ಜೀವನದಲ್ಲಿ ಮರಳಿ ಬರ್ತಾ ಇರುವ ಅನ್ನೋ ಸೂಚನೆ ಕೂಡ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ಗುರುವು ನಿಮಗೆ ಒಂದು ಸಂದೇಶವನ್ನು ಕೊನೆಯದಾಗಿ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ನಿಮ್ಮ ಜೀವನದ ಹೊಣೆಗಾರಿಕೆಯನ್ನು ನೀವು ಸ್ವತಃ ಹಿಡಿದುಕೊಳ್ಳುವ ಸಮಯ ಬಂದಿದೆ. ಅದನ್ನು ನಕಾರಾತ್ಮಕವಾಗಿ ಜಾರಿಸ್ತಿರೋ ಹಾಗೆ ಸಕಾರಾತ್ಮಕವಾಗಿ ನಿಮ್ಮಲ್ಲಿ ಮೂಡಿಸ್ಕೊಳ್ತಿರೋ ಅದು ನಿಮ್ಮ ಸ್ವತಂತ್ರತೆಗೆ ನಾನು ಬಿಟ್ಟಿದ್ದೀನಿ. ಯಾಕಂದರೆ ನಿಮ್ಮಲ್ಲಿ ಆ ಧೈರ್ಯ, ಆ ಆತ್ಮವಿಶ್ವಾಸ, ಆ ಬುದ್ಧಿವಂತಿಕೆ, ಆ ವಿವೇಕ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವ ಸಮಯ ನಿಮ್ಮ ಎದುರಿಗಿರುತ್ತೆ. ನಾನು ದಾರಿ ತೋರಿಸ್ತೀನಿ, ಆದರೆ ಆ ದಾರಿಯಲ್ಲಿ ನೀವೇ ಸಾಗಿ ನಿಮ್ಮ ಗುರಿಯನ್ನು ಮುಟ್ಟಬೇಕು ಅಂತೇಳಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಇವತ್ತಿನ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸುಗಳಿಗೆ ಭಿನ್ನ ಭಿನ್ನವಾದ ಒಂದು ಎನರ್ಜಿ ಕನೆಕ್ಟ್ ಆಗಿ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ, ಹೀಗ್ಯಾಕೆ ನನ್ನ ಜೀವನ, ಮುಂದೆ ಏನಾಗತ್ತೆ, ಸುಂದರವಾಗಿರುತ್ತಾ ಇಲ್ಲ ಹಿಂದಿನ ಪ್ರಾರಬ್ಧ ಕರ್ಮವನ್ನೇ ಅನುಭವಿಸ್ತೀನ, ಅದನ್ನು ಕಳ್ಕೊಳ್ಳೋಕ್ಕೆ ದಾರಿ ಇದೆಯಾ ಇಲ್ವಾ, ಗುರುವಿನ ಶರಣದಲ್ಲಿದ್ದರೆ ಹೋದರೆ ನನಗೆ ಯಾವೆಲ್ಲ ರೀತಿಯಲ್ಲಿ ಬಲ ಸಿಗುತ್ತೆ, ರಕ್ಷಣೆ ಸಿಗುತ್ತೆ, ಎಲ್ಲವನ್ನು ನಿಮಗೆ ಗುರುವು ಕೂಲಂಕುಷವಾಗಿ ಒಂದು ಸುಂದರವಾದ ಸಂದೇಶದ ಮೂಲಕ ಪರಿವರ್ತನೆಗೆ ದಾರಿ ತೋರಿಸಿದ್ದಾರೆ. ಈ ಪರಿವರ್ತನೆಯ ದಾರಿಯನ್ನು ನೀವು ಸ್ವೀಕರಿಸಿದ್ದೇ ಆದರೆ ನೀವು ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.